ಇದು ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಿಕರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ಸಚಿವ ಸ್ಥಾನಕ್ಕೆ ಕೊನೆಗೂ ಬಿ ನಾಗೇಂದ್ರ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಗಳಗಳನೆ ಹತ್ತು ನಾಗೇಂದ್ರ ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಏನು ಕುತಂತ್ರ ಮಾಡಿದ್ದೀರಿ ಮನುವಾದಿಗಳೇ, ಬಿ ಜೆ ಪಿಯವರೇ, ನಿಮ್ಮನ್ನು ಸಚಾಗಳಿದ್ದಾರಾ? ನಾನು ಪ್ರೂವ್ ಆಗಿದೆಯಾ? ನಮ್ಮಲ್ಲಿ SITಗಿಂತ ಪೊಲೀಸರು ಬೇಕಾಗಿತ್ತಾ? ತನಿಖೆ ಮಾಡಲಿಲ್ವಾ ಅವರು? ನನ್ನ ಹೆಸರಿತ್ತ ಅದರಲ್ಲಿ SITನಲ್ಲಿ ಹೆಸರಿತ್ತ ನಂದು? ಇಷ್ಟೆಲ್ಲ ಆದಮೇಲೆ ನನಗೆ ಈ ಥರ ರಾಜೀನಾಮೆ ಕೊಡಿಸಿದ್ದೀರಿ. 15ಕ್ಕಿಂತ ಹೆಚ್ಚಿನ ಕಾನ್ಸ್ಟಿಟ್ಯುನ್ಸಿಗಳಲ್ಲಿ ನಾನು ಓಡಾಡ್ತೀನಿ, ನೋಡ್ತಾ ಇರಿ ಹುಷಾರ್. ನಾನು ಓಡಾಡ್ತೀನಿ. ನೀವು ಯಾರ ಕಣ್ಣಿಗೆ ಬೇಕಾದರೂ ಮಣ್ಣೆರಚಬಹುದು. ನನ್ನ ಜನ ನನ್ನ ಕೈ ಬಿಡಲ್ಲ. ತಾಕತ್ತಿದ್ರೆ ನಿಮಗೆ ಯಾರಿಗಾದರೂ ತಾಕತ್ತಿದ್ರೆ ಬನ್ನಿ. ಬರೀ ಮಿನಿಸ್ಟ್ರಿಗಿರಿಗಲ್ಲ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡೋಕ್ಕೆ ನಾನು ರೆಡಿ ಇದ್ದೀನಿ. ಎಲೆಕ್ಷನ್ಗೆ ಬರ್ತೀರಾ ಬನ್ನಿ. ರಾಮುಲು ಅಣ್ಣ ರೆಡಿ ಇದ್ದೀರಾ? ರಾಮುಲು ಅಣ್ಣ, ರೆಡ್ಡಿ ಅಣ್ಣ ರೆಡಿ ಇದ್ದೀರಾ? ರೆಡ್ಡಿ ಅಣ್ಣ ಬರ್ತೀರಾ ನೀವು ಬಳ್ಳಾರಿಗೆ? ಬನ್ನಿ ನೋಡೋಣ. ನಿಮ್ಮ ಕಥೆಗಳು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಏನೇನು ಸಾಚಾಗಳಪ್ಪ. ಓಹೋ, ಅಪ್ಪನ ಸೈನನ್ನು ಫೋರ್ಜರಿ ಮಾಡಿದ ಮನುಷ್ಯ ಅವರು ಮಾತಾಡ್ತಾರೆ ಇದ್ರ ಬಗ್ಗೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡರ್ ದಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಮಿನಿಸ್ಟರ್ ಅಂಡರಲ್ಲಿ ಬರ್ತಕ್ಕಂಥ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲಿಂದ ಹಗರಣ ಆಯಿತು ಅಂತ ಹೇಳ್ತಾ ಇದ್ದಾರಲ್ಲ. ನಿರ್ಮಲಾ ಸೀತಾರಾಮನ್ ಅವರು ರಾಜೀನಾಮೆ ಕೊಡ್ತಾರಾ? ರೆಡಿ ಇದ್ದೀರಾ? ನಿರ್ಮಲಾ ಮೇಡಮ್ ತಾವು ರೆಡಿ ಇದ್ದೀರಾ? ಬನ್ನಿ ಹಾಗಾದರೆ ಅಂತ ಗಳನೆ ಹತ್ತು ಬಿ ನಾಗೇಂದ್ರ ಅವರು ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಅವರು ಕಲ್ಯಾಣ ಕರ್ನಾಟಕದ ಹೊಣೆ ಕೂಡ ಹೆಚ್ಚುವರಿ ಅವರು ಕೊಟ್ಟಿದ್ದರು. ಉಸ್ತುವಾರಿ ಕೂಡ ಹೌದವರು ಇರಲಿ. ತುಂಬ ಹತ್ತುಬಿಟ್ರು ನಾಗೇಂದ್ರ ಅವರು ಇವತ್ತು, ತುಂಬ ಹತ್ತುಬಿಟ್ರು. ಅಂದರೆ ಈ ಪಾಯಿಂಟ್ ಏನು ಬರುತ್ತೆ? ನಾಗೇಂದ್ರ ಅವರು ಹತ್ತಿದ್ದು ಯಾಕಪ್ಪ ಸ್ವಾಮಿ? ನೀವು ರಾಜೀನಾಮೆ ಕೊಡದೇ ಇದ್ದರೆ ಪಲ್ಟಿ ಹೊಡೆದ್ರು ನಿಮ್ಮ ರಾಜೀನಾಮೆ ತೊಗೊಳಕ್ಕಾಗಲ್ಲ ಯಾರೂ. BJP ಅವರಾದರೂ ಬಾಯಿ ಬಡ್ಕೊಳ್ಳಿ, JDS ಅವರಾದರೂ ಬಾಯಿ ಬಡ್ಕೊಳ್ಳಿ, ಪಾದಯಾತ್ರೆ ಆದರೂ ಮಾಡಲಿ, ಜಾಗಿಂಗ್ ಆದರೂ ಮಾಡಲಿ, ವಾಕಿಂಗ್ ಆದರೂ ಮಾಡ್ಕೊಳ್ಳಿ, ಯಾವ ರಾಜೀನಾಮೆ ತೊಗೊಳಕ್ಕಾಗಲ್ಲ. ನೀವೇ DK ಶಿವಕುಮಾರ್ ಅವ್ರಿಗೆ ಮುಜುಗರ ಆಗಬಾರ್ದು, ರಾಹುಲ್ ಗಾಂಧಿ ಅವರಿಗೆ ಮುಜುಗರ ಆಗಬಾರ್ದು, ಪಾರ್ಟಿಗೆ ಮುಜುಗರ ಆಗಬಾರ್ದು ಅಂತ ಕೊಟ್ಟಿದ್ದೀರಿ. ಫೈನ್. ಅಳೋದು ಯಾಕೆ ಅಳಬೇಕು ನೀವು? ನಾಗೇಂದ್ರ ಅವರೇ ಪ್ರೂವ್ ಮಾಡ್ಕೊಂಡು ಬನ್ನಿ. ನಾನು ನಿರಪರಾಧಿ ಅಂತ ಪ್ರೂವ್ ಮಾಡ್ಕೊಂಡು ಬನ್ನಿ. ಇದರಲ್ಲಿ ವಾಲ್ಮೀಕಿ ತೊಗೊಂಡ್ರಿ, ದಲಿತ ತೊಗೊಂಡ್ರಿ, ಆದಿವಾಸಿ ತೊಗೊಂಡ್ರಿ, ಎಲ್ಲ ವಿಚಾರಗಳು ಹೇಳ್ತಾ ಇದ್ದೀರಿ. ಮನುವಾದಿಗಳು ನನ್ನನ್ನು ಈ ಥರ ಸಚಿವ ಸ್ಥಾನದಲ್ಲಿ ಇರ್ಲಿಕ್ಕೆ ಬಿಡಲಿಲ್ಲ, ಈ BJP ಅವ್ರಿಗೆ ನಾನು ಪಾಠ ಕಲಿಸ್ತೀನಿ ನೋಡ್ತಾ ಇರಿ ಅಂತೆಲ್ಲ ಹೇಳಿದ ಮೇಲೆ ಅಳೋದು ಯಾಕೆ? ಎಲ್ಲ ವಿಚಾರಗಳಿದೆ ಇಲ್ಲಿ. ಇವರಿಗೆ ರಾಜೀನಾಮೆ ಕೇಳಿದ್ದವ್ರು ಯಾರು? ಆಯಿತು, ಪ್ರತಿಪಕ್ಷಗಳು ಕೇಳಿದ್ರು. ಒಬ್ಬ ಮನುಷ್ಯ ಖುದ್ದು ತಾನು ರಾಜೀನಾಮೆ ಕೊಡಲ್ಲ ಅಂತ ಡಿಸೈಡ್ ಮಾಡಿಬಿಟ್ರೆ ಮುಖ್ಯಮಂತ್ರಿಗಳು ತೆಗೆದ್ರೆ ತೆಗಿಬೋದು ಅಷ್ಟೇ. ಕ್ಯಾಬಿನೆಟ್ನ ಕ್ಯಾಪ್ಟನ್ ಮುಖ್ಯಮಂತ್ರಿ ಇರ್ತಾರಲ್ಲ, ಅವರು ತೆಗೆದ್ರೆ ತೆಗಿಬಹುದು ಅಷ್ಟೇ. ಅಷ್ಟು ಬಿಟ್ಟುಬಿಟ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ನಿಮ್ಮನ್ನು ಕೇಳಿರಬೇಕಲ್ವೇ? DK ಶಿವಕುಮಾರ್ ಕೇಳಿರಬೇಕಲ್ವೇ? ನಿಮ್ಮಿಂದ ನಮಗೆ ಪಾರ್ಟಿಗೆ ಮುಜುಗರ ಆಗ್ತಾ ಇದೆ ಅಂತ. ಆ ಕಾರಣಕ್ಕೆ ರಾಜೀನಾಮೆ ಕೊಟ್ಟರ ನಾಗೇಂದ್ರ ಅವರೇ? ಸರಿ, ನಿಮ್ಮ ಸವಾಲು ಇನ್ನೊಂದು ಮತ್ತೊಂದು, BJPಗೆ JDSಗೆ ಏನು ಬೇಕಾದರೂ ಮಾತನಾಡಿಕೊಳ್ಳಿ. ಅಳೋದು ಯಾಕೆ ಈ ಥರ ಗಳಗಳನೆ? ಅಂತ ಅಳೋದು ಯಾಕಲ್ಲಿ? ಎಲ್ಲರ ಹೆಸರು ನೆನೆಸ್ಕೊಂಡಿದ್ದೀರಿ, ಫೈನ್. ಒಮ್ಮೆ ನಾನು ಇದೀಗ ನಾಗೇಂದ್ರ ಅವ್ರು ಏನು ಮಾತಾಡಿದ್ರು ಅಂತ ಸ್ವಲ್ಪ ಚಿಕ್ಕದಾಗಿ ನೋಡಿ ಆ ನಂತರ ಡಿಬೇಟ್ನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಸ್ವಇಚ್ಛೆಯಿಂದ ನನ್ನ ರಾಜೀನಾಮೆಯನ್ನು ನಾನು ನನ್ನ ಮುಖ್ಯಮಂತ್ರಿಯವರಿಗೆ ನಾನು ಕೊಡ್ತಾ ಇದ್ದೀನಿ. ಆದರೆ ನನಗೆ ವರಿಷ್ಠರಲ್ಲಿ ನನ್ನ ಇನ್ನೊಂದು ಮನವಿ ಇದೆ. ಇಲ್ಲೇ ವರಿಷ್ಠರು ಇದ್ದಾರೆ. ಇಲ್ಲಿ ಮುಖ್ಯಮಂತ್ರಿ ಹಾದಿ ಇಟ್ಕೊಂಡು ನನಗೆ ಆಗಿರುವಂಥ ಅನ್ಯಾಯವನ್ನು ನಾನು ಮನವಿ ಮಾಡ್ತಾ ಇದ್ದೀನಿ ನಮ್ಮ ವರಿಷ್ಠರ ಜೊತೆಗೆ. ನಮ್ಮ ಖರ್ಗೆಜಿ ಸಾಹೇಬ್ರಾಗಿರ್ಬೋದು, ರಾಹುಲ್ ಗಾಂಧೀಜಿ ಅವರಾಗಿರ್ಬೋದು, ನನ್ನ ಬನ್ನಿ ತಾವು ಸೋಕಾಲ್ ಲೀಡರ್ಸ್, ಬಳ್ಳಾರಿ ಲೀಡರ್ಸ್ ಇದ್ದೀರಲ್ಲ, ನೀವು ಪಕ್ಕದಲ್ಲಿ ನಿಂತು ಆರೋಪಿಗಳು ತಾವು. ಆರೋಪದಲ್ಲಿಲ್ಲ, ಆರೋಪಿಗಳೇ ತಾವು. ತಮ್ಮ ತಂದೆ ಸೈನನ್ನು ಕೂಡ ಫೋರ್ಜರಿ ಮಾಡಿದ್ದಂಥವ್ರು. ಸದನದಲ್ಲಿ ಎಷ್ಟು ಜನದ ಮೇಲೆ ನಿಮ್ಮ ಮೇಲೆ 420 ಕೇಸ್ಗಳಿದ್ದಾವೆ. ನಮ್ಮ ಬಳ್ಳಾರಿ ಜಿಲ್ಲೆಯ ಸಲುವಾಗಿ ಇವತ್ತು ಸೋಕಾಲ್ ಲೀಡರ್ಸ್ ಆಗಿರುವಂಥ ಇವತ್ತು BJP ನಾಯಕರಿಗೆ ನಾನು ಸವಾಲನ್ನು ಎಸ್ತಾ ಇದ್ದೀನಿ. ಬನ್ನಿ ಸ್ವಾಮಿ, ಜನತಾ ನ್ಯಾಯಾಲಯಕ್ಕೆ ಹೋಗೋಣ ಬನ್ನಿ. ನಾನು ಇವತ್ತು ರಾಜೀನಾಮೆ ಮಾಡಿ ಬರ್ತೀನಿ. ನಿನಗೆ ತಾಕತ್ತಿದ್ರೆ ನಮ್ಮ ಪಕ್ಷವನ್ನು ಎದುರಿಸ್ತೀನಿ, ನೋಡ್ತೀವಿ ನಾವು. ನಮ್ಮ ಕಾಂಗ್ರೆಸ್ ಪಕ್ಷವನ್ನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಮಹೇಶ್ ಗೌಡ್ರು ಇದ್ದಾರೆ, JDSನ ವಕ್ತಾರರು. ಸ್ವಾಗತ ಮಹೇಶ್ ಗೌಡ್ರೆ. ನಮಸ್ತೆ. ತಮಗೆ ಒಂದು ಡಿಬೇಟ್ಗೆ. ದರ್ಶನ್ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ದರ್ಶನ್, ತಮಗೆ ಒಂದು ಡಿಬೇಟ್ಗೆ. ದಿನೇಶ್ ಯರೋಹಳ್ಳಿ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ದಿನೇಶ್ ಯರೋಹಳ್ಳಿ ಅವರೇ. ನನ್ನ ಮೊದಲನೇ ಪ್ರಶ್ನೆ ಏನೀಗ ಮಹೇಶ್ ಗೌಡ್ರು ಕೇಳಿಬಿಡ್ತೀನಿ. ಮಹೇಶ್ ಗೌಡ್ರೆ, ಈಗ ಬಹಳ ಹತ್ತು ಕರೆದು ಒಂದು ಕಡೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ.
ಇದು ನಿಮ್ಮ ಪಾರ್ಟಿ ಮತ್ತು ನಿಮ್ಮ ಮಿತ್ರ ಪಕ್ಷವಾಗಿರತಕ್ಕಂತಹ BJPಯ ದಿಗ್ವಿಜಯ ಅಂತ ತಾವು ಕರಿತೀರಾ ಇದಕ್ಕೆ. ಅದೇನೋ ವಾಕಿಂಗ್ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ದೀರಿ ರಾಯಚೂರು ಟು ಬಳ್ಳಾರಿ, ಪಾದಯಾತ್ರೆ. ಆ ಪಾದಯಾತ್ರೆ ಹೆದರ್ಕೊಂಡು ರಾಜೀನಾಮೆ ಕೊಟ್ಟರು ಅಂತ ತಾವು ಭಾವಿಸ್ತಾ ಇದ್ದೀರಾ ಅಂತ? ಏನು ಮಹರ್ಷಿ ವಾಲ್ಮೀಕಿ ಹಗರಣ ಏನು ನಡೆದಿತ್ತು, ಕಾಂಗ್ರೆಸ್ನ ಹೊಸದಾಗಿ ಚುನಾಯಿತಗೊಂಡಂಥ ಸರ್ಕಾರ, ಪೂಜ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ ಚಂದ್ರಶೇಖರ್ ನಿಮಗೆಲ್ಲ ಗೊತ್ತೇ ಇದೆ, ಲೆಕ್ಕ ಪರಿಶೋಧಕ. ಆ ವ್ಯಕ್ತಿ ಏನು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು, ಇವತ್ತು ಅವರ ಒಂದು ಆತ್ಮಹತ್ಯೆಗೆ ಇವತ್ತು ಶಾಂತಿ ಸಿಕ್ಕಿದೆ ಅಂತ ಭಾವಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಈ ರಾಜ್ಯದಲ್ಲಿ ನಡೆದಂತಹ 187 ಕೋಟಿ ಹಗರಣವನ್ನ ಭೇದಿಸೋದಕ್ಕೆ ಮುಖ್ಯ ಕಾರಣನೇ ಚಂದ್ರಶೇಖರ್. ಅವತ್ತು ಅವ್ರು ಹಾಕೊಟ್ಟಂತ ಒಂದು ಪೀಠಿಕೆ ಇತ್ತು, ಆ ಪೀಠಿಕೆಗೆ ಇವತ್ತು ಸಮಾಪ್ತಿ ಆಗಿದೆ. ಯಾಕೆ ನನ್ನ ಹೆಸರು ಬಂತ ಅಂತ ಕೇಳಿದ್ರು, ನನ್ನ ಹೆಸರು ಬರ್ದಿದ್ರೇನ್ರಿ SIT, ನನ್ನ ಹೆಸರು ಬಂತ? ನನ್ನ ಹೆಸರು ಇರಲಿಲ್ಲ ಅದರಲ್ಲಿ, ನಾನು ಇದ್ರಲ್ಲಿ ತಪ್ಪೇ ಮಾಡಿಲ್ಲ. ಯಾರ್ಯಾರು ಮಾಡಿದ್ದಕ್ಕೆ ನನ್ನನ್ನು ಹೊಣೆ ಮಾಡಿ ಒಬ್ಬ ದಲಿತನನ್ನು, ಒಬ್ಬ ಆದಿವಾಸಿಯನ್ನು ಟಾರ್ಗೆಟ್ ಮಾಡಿಕೊಂಡು ಇವತ್ತು ಈ ಕೆಲಸ ಮಾಡಿದ್ದೀರಿ. 15 ಕಾನ್ಸ್ಟಿಟ್ಯೂನ್ಸಿ ನಾನು ಓಡಾಡ್ತೀನಿ, ನೋಡ್ತಾ ಇರಿ ಅಂತ ಸವಾಲಾಗ್ತಾ ಇದೆ. ಸತ್ಯ. ಸಚಿವ ನಾಗೇಂದ್ರ ಏನ್ ಹೇಳಿದಾರೆ, ಇವಾಗ ನೀವೇನ್ ಹೇಳ್ತಾ ಇದ್ದೀರಿ? ಸತ್ಯ. ಇದು ಹೇಳ್ಬಿಡೋಣ, ಜನತಾ ನ್ಯಾಯಾಲಯಕ್ಕೆ ಬನ್ನಿ. ಮಹೇಶ್ ಗೌಡ್ರೆ ಕರೆದ್ರು ಅವರು. ಇವಾಗ ಬಿಜೆಪಿ ಅವರು ಹೋಗ್ತೀರಾ, ಈಗ JDS ಅವರು ಹೋಗ್ತೀರಾ? ನೋಡಿ, 15 ST ಸಮುದಾಯದ MLAಗಳು ಇವತ್ತು ರಾಜ್ಯದಲ್ಲಿ ಏನಿದ್ರು, ಅದರಲ್ಲಿ 13 MLAಗಳು ಕಾಂಗ್ರೆಸ್ ಎಲೆಕ್ಟ್ ಆಗಿರೋದು. ಎಲ್ಲಿ? ST ಸಮುದಾಯದಿಂದ. ಅದರಲ್ಲಿ ನಾಗೇಂದ್ರ ಪ್ರಬಲ ವ್ಯಕ್ತಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿತ್ತು. ಆದ್ರೆ ಇಲ್ಲಿ ನಾಗೇಂದ್ರ ಇವತ್ತು ನೀವೇನು ಕ್ವಶನ್ ಕೇಳ್ತಾ ಇದ್ರಿ ಇವತ್ತು ರಾಜ್ಯದ ಜನತೆಗೆ, ನೀವೆಲ್ಲ ನಾಗೇಂದ್ರನ ಕಣ್ಣೀರಿನಿಂದ ನಾಗೇಂದ್ರನ್ ತಪ್ಪಿಲ್ಲ ಅಂತ. ಹಾಗಾದ್ರೆ ನಾವ್ ಹೇಳಿಲ್ಲ ರೀ, ಅವ್ರು ಹೇಳಿದ್ದು ಹೇಳ್ತಾ ಇರ್ಲಿ, ಇಟ್ಸ್ ಓಕೆ. ಹಾಗಾದ್ರೆ 189 ಕೋಟಿ ಹಣ ಇವತ್ತು ಯಾರ ಅಕೌಂಟ್ ಹೋಗಿತ್ತು? 600 ಅಕೌಂಟ್. ಚಿನ್ನ ಖರೀದಿ, ಕಾರ್ ಖರೀದಿ, ಪೆಟ್ರೋಲ್ ಬ್ಯಾಂಕ್ ಹೋಯ್ತು, ಎಲ್ಲವೂ ಸಹ ಮಹೇಶ್ ಗೌಡ್ರೆ SIT, ಕುಮಾರಸ್ವಾಮಿ ಅವರೇ ED, ದೇವೇಗೌಡ್ರೆ CBI. ಇವಾಗ ಇದೆಲ್ಲ ಬರೆದ್ಬಿಟ್ಟು ಇನ್ನೇನು ಜಡ್ಜ್ಮೆಂಟ್ ಕಾಪಿ ಓದೋದೊಂದು ಬಾಕಿ ಇದೆ. ನೀವು ಹಾಗಾದ್ರೆ ಪೂಜ್ಯ ಸಿದ್ದರಾಮಯ್ಯನವರು ಅವತ್ತು ಸೆಷನ್ ಅಲ್ಲಿ ವೆಂಕಟೇಶ್ವರ ಮಿನರಲ್ಸ್ ಗಣಿಗಾರಿಕೆ ಕುಮಾರಣ್ಣೆಲ್ಲ ಇದೆಯಲ್ಲ, ರಾಜೀನಾಮೆ ತಗೋಬಿಡಿ ಕುಮಾರಣ್ಣನ ಮಾಡ್ಲಿ. ಜಡ್ಜ್ ಅವರು ಹೇಳಿದ್ರಲ್ರಿ, ಮಹೇಶ್ ಗೌಡ್ರೆ ಸರಿಯಾ ಮಾತಾಡ್ತಾರೆ ನೋಡಿ. ಕುಮಾರಸ್ವಾಮಿ ಅವ್ರ ಬಗ್ಗೆನೂ ಲೋಕಾಯುಕ್ತದಲ್ಲಿ ಗಣಿ ಹಗರಣ, ಲೈಸೆನ್ಸು, ಅದಕ್ಕೆ ಲಾಬಿ ಎಲ್ಲ ಮಾಡಿ ಪರ್ಮಿಷನ್ ಎಲ್ಲ ಕೊಟ್ಟರು ಅಂತ ಇತ್ತಪ್ಪ. ಅದೇ ಲೋಕಾಯುಕ್ತ ದಾಟ್ಕೊಂಡು ಆಚೆಗೆ ಬರ್ತಾ ಇಲ್ಲ, ತನಿಖೆಗೆ ಬರ್ತಾ ಇಲ್ಲ. ಅದು ಸೇಮ್ ಅಪ್ಲೈ ಆಗಲ್ವಾ ಕುಮಾರಸ್ವಾಮಿ ಅವ್ರಿಗೆ? ಈಗ ನೋಡಿ, ಇವತ್ತು ನಾವು ಮಾತನಾಡ್ತಾ ಇರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಆರೋಪ ಅಪರಾಧ. ಆರೋಪ ಬಂದಿದ್ದಕ್ಕೆ ರಾಜೀನಾಮೆ ಕೊಡುವುದೇ ನಿಜವಾದರೆ ದೇಶದಲ್ಲಿ 362 ಕ್ರಿಮಿನಲ್ ಕೇಸ್ಗಳುಳ್ಳ MPಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಸಂಸತ್ಗೆ ಬಂದೇ ಅವರು ಸದನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. 362 ಜನ ಕ್ರಿಮಿನಲ್ ಕೇಸ್ಗಳಿರ್ತಕ್ಕಂಥವ್ರು ತೆಗೆದಾಕ್ಬಿಡಿ, ಹಂಗಾರೆ ವೈಟ್ ವಾಶ್ ಮಾಡಿ. ರೇವಂತ್ ರೆಡ್ಡಿ ಮೇಲೆ 89 ಕೇಸ್ ಇದೆ. ಇದೆ DK ಶಿವಕುಮಾರ್ ಮೇಲೆ ಎಲ್ಲರದ್ದು 362 ಜನ ಹೇಳ್ಬಿಟ್ಟೆ ನಾನು, ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. 362 MPಗಳು. ಹಾಗಾದ್ರೆ ಮುಖ್ಯಮಂತ್ರಿ DK ಶಿವಕುಮಾರ್ ರಾಜೀನಾಮೆ ಕೂಡ ಕೇಳಿ. ಕುಮಾರಸ್ವಾಮಿ ರಾಜೀನಾಮೆ ಅಲ್ಲಿಂದನೇ ಮುನ್ನುಡಿ ಬರೆದ್ಬಿಡಿ. ಮುಖ್ಯಮಂತ್ರಿ ಮುನ್ನುಡಿ ಬರೀಲಿ, ನನ್ನ ಮೇಲೆ 19 ಕೇಸ್ಗಳಿದೆ, ರಾಜೀನಾಮೆ ಕೊಡ್ತೀನಿ. ರೇವಂತ್ ರೆಡ್ಡಿ ಮೇಲೆ 89 ಕೇಸ್ ಇದೆ, ರಾಜೀನಾಮೆ ಕೊಡ್ತೀನಿ. ಇಡೀ ರಾಜ್ಯ, ಇಡೀ ದೇಶದಲ್ಲಿ 15 ಜನ ಮುಖ್ಯಮಂತ್ರಿಗಳ ಮೇಲೆ ಕೇಸ್ ಇದೆ. 14 ಜನ ರಾಜೀನಾಮೆ ಕೊಡ್ಲಿ ಎಲ್ಲರೂ, ಬೇಡ ಎಲ್ಲರೂ ವಾಶ್ ಔಟ್ ಆಗಿ ಹೋಗ್ಲಿ, ಇಡೀ ಚೆನ್ನಾಗಿರ್ಲಿ ಇಡೀ ದೇಶ. ಇವತ್ತು ರಾಜ್ಯದಲ್ಲಿ ಒಂದು ಸೆಷನ್ ಒಳಗಡೆ ಎಸ್ ಹಗರಣ ಆಗಿದೆ, ರಿಕವರಿ ಮಾಡಿದೀವಿ ಅಂತ ಮುಖ್ಯಮಂತ್ರಿ ಒಪ್ಕೊಂಡಿದ್ರೆ ಇಡೀ ದೇಶದ ಇತಿಹಾಸದಲ್ಲಿ ಫಸ್ಟ್. ಇಂತಹ ಮುಖ್ಯಮಂತ್ರಿಗಳು ಒಪ್ಕೊಂಡಾದ್ಮೇಲೆ ನಾವು ಆರೋಪಿ ಅಪರಾಧ ಅನ್ನೋದ್ರ ಬಗ್ಗೆ ಇನ್ನೇನು ಕೂಲಂಕುಷವಾಗಿ ನೀವು ಸ್ವಲ್ಪ ತಕ್ಕಮಟ್ಟಿಗೆ ನಿಮಗೆ ಗೊತ್ತಿರುತ್ತೆ. ಒಂದು ಹಣ ರಿಕವರಿ ಆಗುವುದಕ್ಕೂ ಈ ಹಣ ನಾಗೇಂದ್ರನಿಂದನೇ ಕೊಡಲ್ಪಟ್ಟಿತ್ತು, ನಾಗೇಂದ್ರನ ಸೂಚನೆಯಿಂದನೇ ಹಣ ಹೋಗಿತ್ತು ಎನ್ನುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಪ್ರಕರಣದಲ್ಲಿ ಇಷ್ಟು ಈ ಥರದ್ದು ಹಗರಣದ ಆರೋಪ ಬಂದಿದೆ, ಇಷ್ಟನ್ನ ಅಧಿಕಾರಿಗಳು ರಿಕವರಿ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಗೇಂದ್ರ ಕೊಟ್ಟಿದ್ದಿದ್ದು ಹಣ, ನಾಗೇಂದ್ರ ಸೂಟ್ ಕೇಸಲ್ಲಿ ತುಂಬಿಕೊಂಡು ಕೊಟ್ಟಿದ್ದು, ಅದನ್ನು ತಗೊಂಡು ಹಿಡ್ಕೊಂಡು ಬಂದ್ರು ಅಂತ ಸಿದ್ದರಾಮಯ್ಯ ಮಾತಾಡಿದ್ರ ಸದನದಲ್ಲಿ. ಹಗರಣಕ್ಕೂ ಇವರು ಯಾರಿಗೂ ನಾಗೇಂದ್ರ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಯಾರು? ನಾಗೇಂದ್ರ. ಓಕೆ, ಹಣಕಾಸು ಯಾರ ಹತ್ರ ಇತ್ತು? ನಿರ್ಮಲಾ ಸೀತಾರಾಮನ್ ಯಾವ ರಾಜೀನಾಮೆ ಕೊಡ್ತಾರೆ? ನಿರ್ಮಲಾ ಸೀತಾರಾಮನ್ ಈಗ ಯಾವಾಗ ರಾಜೀನಾಮೆ ಕೊಡ್ತಾರೆ? ನಾಗೇಂದ್ರ ಕೊಟ್ಟಾಯ್ತಪ್ಪ, ಒಳ್ಳೆ ಪಂಕ್ತಿ ಹಾಕೊಟ್ಬಿಟ್ರು ಅಂತ ಅಂದ್ಕೊಳ್ಳೋಣ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಅವರಂಡ್ರಿಗೆ ಬರುತ್ತಲ್ಲ, ರಾಜೀನಾಮೆ ಕೊಡ್ಬೇಕಲ್ಲ ಈಗ ನಿರ್ಮಲಾ ಸೀತಾರಾಮನ್. ಅಲ್ಲ, ಇವಾಗ ಏನ್ ಗೊತ್ತಾ, ನಡೀಲಿ ದರ್ಶನ್ ಇದೇನ್ರಿ ಇದು ಹತ್ಕೊಂಡು ಕರ್ಕೊಂಡು ಒಳ್ಳೆ ಎಲ್ಲದಕ್ಕೆ ದಲಿತ ಕಾರ್ಡು, ಮನುವಾದಿ, ನಾನು ಆದಿವಾಸಿ, ದಲಿತ ಯಾರು ಇದು ಹತ್ತು ಕರ್ಕೊಂಡು ನೀನು ರಾಜೀನಾಮೆ ಕೊಡಪ್ಪ ಅಂತ ಯಾರಿಗೆ ಕೇಳಿದ್ರು ನಾಗೇಂದ್ರ ಅವ್ರಿಗೆ? ಏನಕ್ಕೆ ಗುಳೋ ಅನ್ನೋದ್ರಿ ಒಳ್ಳೆ ಇದು? ನಿಮಗೆ ರಾಜೀನಾಮೆ ಕೊಡಬಾರ್ದು ಅಂತಿದ್ರೆ ಕೊಡಬೇಡಿ, ಫೈನ್, ಫೇಸ್ ಮಾಡಿ, ನಿರಪರಾಧ ಪ್ರೂವ್ ಮಾಡ್ಕೊಂಡು ಬನ್ನಿ. ಇಲ್ಲಿ ಬಂದು ಎರಡೆರಡು ಖರ್ಚು ನೆಂದೋಗೋಷ್ಟು ಹತ್ಕೊಂಡು ಏನಿದೆ, ಏನು ನೆಸಿಟಿ ಏನಿದೆ ಇದ್ರದ್ದು? ರಾಜೀನಾಮೆ ಕೊಡೋಕೆ ನಿಮ್ಮ ಹೈಕಮಾಂಡ್ ಹೇಳಿದಾರಾ? ಕೊಡಲಿ.
ಇಲ್ಲ ಸ್ವಇಚ್ಛೆಯಿಂದ ಕೊಡ್ತಾ ಇದ್ದೀನ, ಕೊಡಲಿ. ಎತ್ತು ಕರೆದು ದಲಿತ ಅನ್ನೋದು, SC ಅನ್ನೋದು, ST ಅನ್ನೋದು, ವಾಲ್ಮೀಕಿ ಮಹರ್ಷಿ ತರೋದು, ರಾಮಾಯಣ ನಾವೇ ಬರೆದವರು ಅನ್ನೋದು, 15 ಕಡೆ ನಿಮ್ಗೆ ಸವಾಲು ಹಾಕೋದು, ರಾಜೀನಾಮೆ ಕೊಟ್ಟು ಬಿಡಲಿ. ಬನ್ನಿ, ಹೆಂಗಿದ ಎಲೆಕ್ಷನ್ ನಡೆಯುತ್ತೆ. BJP ಅವರು ಕ್ಯಾಂಡಿಡೇಟ್ ಆಗ್ತಾರೆ, JDS ಅವರು ಆಗ್ತಾರೆ, ಒಟ್ಟಿಗೆ ಸೇರಾದರೂ ಆಗ್ತಾರೆ. ಯಾಕೆ ಇಷ್ಟೊಂದು ದುಃಖ ಗೊಳೋ ಅನ್ನೋದು? ಸರ್, ಮನುಷ್ಯ ಒಬ್ಬ ಭಾವಜೀವಿ. ನೀವು ಹೇಳಿದ ಅಷ್ಟು ಅವರು ಆಗಿರೋದು ಸತ್ಯ. ಒಬ್ಬರು ಆದಿವಾಸಿ ಆಗಿರೋದು ಸತ್ಯ, ಮಹರ್ಷಿ ವಾಲ್ಮೀಕಿಯವರನ್ನ ಆರಾಧನೆ ಮಾಡೋದು ಸತ್ಯ, ದಲಿತ ಕಮ್ಯುನಿಟಿಯಿಂದ ಬಂದಿರೋದು ಸತ್ಯ. ಇವತ್ತು ಆ ಒಂದು ಸಮುದಾಯದ ನಾಯಕನನ್ನ ಯಾವ ರೀತಿ ಮನುವಾದಿ ಪಕ್ಷದವರು ತುಳಿಯೋದಕ್ಕೆ, ಅಂದ್ರೆ ನಿಮ್ಮ ತಟ್ಟೆಯಲ್ಲಿ ಏನೂ ಇಲ್ದೇನೆ, ನಿಮ್ಮ ತಟ್ಟೆಯಲ್ಲಿ ಏನೂ ಇಲ್ದೇನೆ ಇನ್ನೊಬ್ರು ತಟ್ಟೆ ಮೇಲೆ ನೀವು ಆರೋಪ ಮಾಡುವಂತ ಕೆಲಸಕ್ಕೆ ಹೋದಾಗ ನೀವು ಬಹಳ ಒಂದು ಪ್ರಬುದ್ಧತೆಯಿಂದ ಕೆಲವೊಂದು ಪ್ರಶ್ನೆಗಳನ್ನ ಕೇಳೋದನ್ನ ನಾನು ಆಲಿಸ್ತಾ ಹೋದೆ. ಅಂದ್ರೆ ನಾಗೇಂದ್ರರವ್ರನ್ನ ರಾಜೀನಾಮೆ ಕೇಳುವಂತ ನೈತಿಕತೆ ಇದ್ದವರು ನೀವೆಂತ ಮಹಾಪುರುಷರು ಅಂತ ನಾವು ಆಳಕ್ಕೆ ಹೋಗಿ ಪ್ರಶ್ನೆ ಮಾಡ್ತಾ ಹೋದಾಗ ಆಯ್ತು, ಇವತ್ತು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದನೇ ಅವರ ಎಡವಟ್ಟಿಂದನೇ ಆಗಿರೋದಲ್ವಾ. ನಿರ್ಮಲಾ ಸೀತಾರಾಮನ್ ಅವರ ರಾಜೀನಾಮೆ ಯಾವಾಗ ಅಂತ ಕೇಳ್ತಾ ಒಂದು ಹೆಜ್ಜೆ ಮುಂದೆ ಹೋಗಿ, ಯಾರು ಇವರು ಮಾನ್ಯ DK ಶಿವಕುಮಾರ್ ಅವರು 19 ಕೇಸ್ ಅಂತೇನೋ ಅಂದ್ರು. ಇದೇ ಕುಮಾರಸ್ವಾಮಿ ಅವರ ಕುಟುಂಬದಲ್ಲಿ ಅತ್ಯಾಚಾರದ ಕೇಸ್ ಇದೆ, ಕೊಲೆ ಬೆದರಿಕೆ ಕೇಸ್ ಇದೆ, ಕಿಡ್ನಾಪಿಂಗ್ ಕೇಸ್ ಇದೆ. ಹಾಗೇನೆ ಕುಮಾರಸ್ವಾಮಿ ಅವ್ರ ಮೇಲೆ ಶ್ರೀ ಸಾಯಿ ವೆಂಕಟೇಶ್ವರ 530 ಎಕರೆ ಇದೆ, ಗಂಗೇನಹಳ್ಳಿಯ 100 ಕೋಟಿ ಪ್ರಾಪರ್ಟಿ ಇದೆ, ಎಲ್ಲ ರಾಜ್ಯಪಾಲ ರಂಗದಲ್ಲಿ. ಏನೋ ಚಂದ್ರಶೇಖರ್ ಅಂತ ಆತ್ಮಹತ್ಯೆ ಮಾಡಿದವ್ರದ್ದು ಹೇಳಿದ್ರಲ್ಲ, ವೆಂಕಟೇಶ್ವರದ್ದು ತನಿಖೆ ಮಾಡಿರೋದು IPS ಅಧಿಕಾರಿ ಚಂದ್ರಶೇಖರ್ ಅವರು. ಅವರಿಗೆ ಕೊಲೆ ಬೆದರಿಕೆ ಹಾಕಿರೋ ಆರೋಪನು ಕುಮಾರಸ್ವಾಮಿ ಮತ್ತೆ ಅವ್ರ ಮಗನ ಮೇಲೆ ಇರ್ತಕ್ಕಂಥದ್ದು. ಕೇತ್ಗಾನಹಳ್ಳಿ ಸ್ವಾಮಿ 14 ಎಕರೆ ಬೇನಾಮಿ ನುಂಗಿರೋದ್ನ ಸರ್ಕಾರ ಹೋಗಿ ಎಲ್ಲ ಅಳತೆ ಮಾಡ್ತಾ ಇರ್ತದೆ. ಕುಮಾರಸ್ವಾಮಿ ಅವರು ಹೊರಗಡೆ ಬಂದು ನಾನೇನು ತಪ್ಪು ಮಾಡಿಲ್ಲ ಅಪ್ಪಯ್ಯ, ನಾನೇನು ತಪ್ಪು ಮಾಡಿಲ್ಲ, ಆರೋಪ ಬಂದಿದ್ದು ನಿಜ, ಪ್ರೂವ್ ಆಗ್ಲಿಲ್ಲ, ಮಾಡಿದ್ ನಿಜ, ಪ್ರೂವ್ ಆಗ್ಲಿಲ್ಲ. ಇದೇ ನೋಡಿ, ಮಾಧ್ಯಮದವ್ರನ್ನು ದಿಕ್ ತಪ್ಪಿಸುವಂತ ಚಾಕಚಕ್ಯತೆ ಕುಮಾರಸ್ವಾಮಿ ಅವ್ರಿಗಿದೆ. ನಾನು ಇದನ್ನ ಮಾನ್ಯ ಮುಖ್ಯಮಂತ್ರಿ ಅವ್ರ ಜೊತೆ ಹಿಂಗ್ ಕೇಳ್ತಾ ಇದ್ದೆ ಇದೇ ವಿಚಾರನ. ಹೌದು, ನಾವು ತನಿಖೆ ಮಾಡೋದು ಕೊಟ್ಟಿದ್ವಿ, ಆದ್ರೆ ಸುಪ್ರೀಂ ಕೋರ್ಟ್ ಇಂದ ಅಣ್ಣ ಯಾಕೆ ಸ್ಟೇ ಬಂದಿದ್ದಾರೆ? ತಪ್ಪೇ ಮಾಡ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಇಂದ ಕೇತ್ಕನಹಳ್ಳಿದ್ದು ಅದನ್ನು ಮಾಧ್ಯಮದ ಮುಂದೆ ಹೇಳ್ಬೇಕಲ್ವಾ? ನೀವು ಕನ್ವಿನ್ಸ್ ಮಾಡಿ. ಡೆಫಿನೆಟ್ಲಿ ವಿ ವಿಲ್ ಡೂ. ಹಾಗೇನೆ ರಾಜ್ಯಪಾಲ ರಂಗದಲ್ಲಿ ಪಡುವಾಲಿಪ್ಪೆ 87 ಎಕರೆ ಪ್ರಾಸಿಕ್ಯೂಷನ್ ಕಾದು ಕೂತಿದೆಯಲ್ಲ, ಕುಮಾರಣ್ಣ ನಿಮ್ದು ಯಾವಾಗ ರಾಜೀನಾಮೆ? ಮಾತು ಅಂದ್ರೆ ಮಾತಲ್ವಾ? ಇವತ್ತು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಲ್ವಾ ಬಳ್ಳಾರಿ ನಾಯಕರು, ಸ್ವಾಮಿ ಇದೇ ಕುಮಾರಸ್ವಾಮಿ ಮೇಲೆ 150 ಕೋಟಿ ರೂಪಾಯಿದು ಅಂತ ಒಂದು CD ಬಿಡುಗಡೆ ಆಗಿದೆ 2007 ಇಸ್ವಿನಲ್ಲಿ. ಆರೋಪನು ಕುಮಾರಣ್ಣನ ಮೇಲೆ ಇತ್ತಲ್ವಾ, ಅದಕ್ಕೆ ಯಾರು ರಾಜೀನಾಮೆ ಕೊಡ್ತಾರೆ? ಹೌದು ಸರ್, ಇವತ್ತು ಒಬ್ರು ಕೇಳಿ ಕುರುಬ ಸಮುದಾಯದವರು ಈಶ್ವರಪ್ಪನವರು ಸಂತೋಷನ ಗುತ್ತಿಗೆದಾರ ಇದೇ ಈಶ್ವರಪ್ಪನ ಮೇಲೆ ಆರೋಪ ಮಾಡಿ ಸುಸೈಡ್ ಮಾಡ್ಕೊಂಡ್ಬಿಟ್ಟ. ಅವನು ಯಾಕೆ ಹೇಳಿದ್ರಿ ಇದೇ ಈಶ್ವರಪ್ಪನವ್ರ ರಾಜೀನಾಮೆ ಯಾಕೆ ತಗೊಂಡ್ರಿ ನೀವು? ಏನು ಆಕಾಶ ಭೂಮಿ ಒಂದು ಮಾಡ್ಬಿಟ್ರಿ ನೀವು? ಮಾಡಿದ್ ನಿಜಾನ ಸುಳ್ಳು? ನಿಜ ಹೇಳ್ಬೇಕು ನನಗೆ. ಈಶ್ವರಪ್ಪನ ಏನ್ ಪ್ರೂವ್ ಆಗ್ಬಿಟ್ಟಿತ್ತ? ಈಶ್ವರಪ್ಪ ಪ್ರೂವ್ ಮಾಡ್ಬಿಟ್ಟಿತ್ತ? ನಿಮ್ಮಂತವ್ರ ಮಧ್ಯೆ ಸುಳ್ಳು ಬದುಕಕ್ಕಾಗುತ್ತೆ ಸ್ವಾಮಿ? ಸತ್ಯನೇ ಹೇಳ್ತೀನಿ. ಸಂತೋಷ್ ಪಾಟೀಲ್ ಅನ್ನುವಂಥ ವ್ಯಕ್ತಿ ನಿಮ್ಮ ಮಾಧ್ಯಮಗಳ ಮುಂದೆ ಬಂದು ಆತ ಮಾತಾಡಿದ್ದಾನೆ, ರಾಷ್ಟ್ರಪತಿಯವರಿಗೆ ಪತ್ರ ಬರೆದಿದ್ದಾನೆ, ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾನೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾನೆ. ಕೊನೆಗೆ ಇವರು ಆರಾಧ್ಯ ದೈವ ಅಂತ ಪೂಜಿಸುವಂತ ಆದ್ರೆ ಕೇಸರಿ ಶಲ್ಯದಲ್ಲಿ ಆತ ನೇಣು ಹಾಕೊಳ್ಳೋದಕ್ಕೂ ಮೊದಲು ಈಶ್ವರಪ್ಪನವರ ಹೆಸರನ್ನ ಚಂದ್ರಶೇಖರ್ ಬರೆದ್ನಲ್ರಿ, ಒಳ್ಳೆ ಕಥೆ. ಯಾಕಂದ್ರೆ ನೀವು ಪ್ರಶ್ನೆ ಕೇಳಬೇಕು, ಕೇಳ್ಕೊಂಡೆ. ಎಲ್ಲಾದ್ರೂ ಅವರು ನಾಗೇಂದ್ರರವರೇ ನನ್ನ ಸಾವಿಗೆ ಕಾರಣ, ನಾಗೇಂದ್ರರವರೇ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ, ನಾಗೇಂದ್ರರ ಅಕೌಂಟ್ ಇಂದ ನಾಗೇಂದ್ರನ ಹೆಸರು ಬರ್ದಿಲ್ಲ ಸರ್. ಈಗ ನಾನು ಬರಿತೀನಿ ಸರ್, ನಾನು ಯಾರ್ದಾರ್ದು ನಾನು ಸಾಯಲ್ಲ ಬಿಡಿ, ನಾನು ಸಾಯ ಗಿರಾಕಿನೂ ಅಲ್ಲ, ಯಾಕಂದ್ರೆ ಬಂದಿರೋದೇ ಏನಾದ್ರು ಸಾಧನೆ ಮಾಡ್ಬೇಕಂತ. ಈ ಒಂದು ಉದಾಹರಣೆ, XYZ ಅನ್ನೋ ಪರ್ಸನ್ ನಾಳೆ ಬೆಳಿಗ್ಗೆ ರಮಾಕಾಂತ್ ನನ್ನ ಇಲ್ಲೇ ಆಯ್ತು ಸರ್, ಚಿಕ್ಕ ಉದಾಹರಣೆ ಆಗಬಾರ್ದು, ಇಲ್ಲಿ ಯಾರಿಗೂ ಏನೋ ಬೈದಿರ್ತೀರಿ ಉದಾಹರಣೆ, ನಿಮ್ಮ ಹೆಸರು ಬರ್ದು ನಾನು ಸತ್ತೋಗ್ತೀನಿ ಅಂದ್ರೆ ನೀವು ಕೊಲೆ ಮಾಡ್ದಂಗ? ಹಂಗಾದ್ರೆ ಇರೋ ಬರಲ್ಲ ಜೈಲಿಗೆ ಹೋಗ್ಬೇಕಲ್ವಾ ಸರ್? ಒಟ್ಟಾರೆಯಾಗಿ ಇವತ್ತು ರಾಜೀನಾಮೆ ಪರ್ವನೆ ಅನ್ನೋದಾದ್ರೆ ಏನು ಅಂಬೂರು ಬಿರಿಯಾನಿ ಮಾಡ್ಕೊಂಡಿದಾರಲ್ಲ CA ಸೈಟ್ ಅಲ್ಲಿ, ನಾರಾಯಣ ಸ್ವಾಮಿ ಅವರ ರಾಜೀನಾಮೆ ಯಾವಾಗ? ಬಗರುಕುಂ ಆರೋಪ ತಾನೆ? ಅಶೋಕ್ ಅವರ ರಾಜೀನಾಮೆ ಯಾವಾಗ? ಇವತ್ತು ರೆಡ್ಡಿ ಅವ್ರನ್ನ ನೀವು ಯಾವಾಗ ಪಕ್ಷದಿಂದ ಕಿತ್ತಾಕ್ತೀರಾ? ಯಾಕೆಂದ್ರೆ ಅಪರಾಧಿ ಅಂತ ಸಾಬೀತಾಗಿರುವಂತ ವ್ಯಕ್ತಿಯನ್ನ ಇವತ್ತು ನೀವು ಮುಂದೆ ಇಟ್ಕೊಂಡಿದ್ದೀರಲ್ಲ ಸರ್. ಎಲೆಕ್ಟ್ರೋ ಬಾಂಡಿನ A1 ಆರೋಪಿ ನಿರ್ಮಲಾ ಸೀತಾರಾಮನ್ ರಾಜೀನಾಮೆ ಯಾವಾಗ? FIR ಇರೋದನ್ನ ಹೇಳ್ತಾ ಇರೋದು. A2 ಆರೋಪಿ ನರೇಂದ್ರ ಮೋದಿ. ನಿರ್ಮಲಾ ಸೀತಾರಾಮನ್ ರಾಮನುಂಡಿ ಸರ್ ಸೆಂಟ್ರಲ್ ರಾಜ್ಯ ಆಗಿದ್ರೇನ್ರಿ ನೀವು? ಯಾರು ಹೋರಾಟ ಮಾಡ್ಬೇಡಿ ಅಂತ ಹೇಳ್ತಾರೆ ನೀವು? ಒಳ್ಳೆ ಕಥೆ ಆಯ್ತಲ್ಲ ನಿಮ್ದು. ಹೋಗಿ ಪಾದಯಾತ್ರೆ ಮಾಡಿ ಕೂತ್ಕೊಳ್ಳಿ. ಈಗ ಅಶೋಕ್ ನಿಮ್ಗೆ ಎದುರಿಸ್ಬಿಟ್ರು, ನಾನು ರಾಯಚೂರು ಟು ಬಳ್ಳಾರಿ ಬಂದ್ಬಿಡ್ತೀನಿ ಅಂದ್ರು, ನಿಮ್ ನಾಗೇಂದ್ರ ಗೊಳ ಅಂತ ಹತ್ಕೊಂಡು ರಾಜೀನಾಮೆ ಕೊಟ್ಬಿಟ್ರು. ಹೋಗಿ ಕೂತ್ಕೊಳ್ಳಿ. ಅಲ್ಲ ರೀ, ಜನಜಿ ಎಷ್ಟಾದ್ರೂ ಮಾಡಿದ್ರು ಹೋಗ್ಲಿ ಜಂತರ್ ಮಂತರ್ ಕೂತ್ಕೊಂಡು. ಕಾಂಗ್ರೆಸ್ನವ್ರಿಗಿಲ್ಲ, ಅವತ್ತು ಬ್ರಿಟಿಷ್ ಗೆದ್ರಿಲ್ಲ, ಈ ಬಿಜೆಪಿ ಹೆದ್ರೋರು ಕಾಂಗ್ರೆಸ್. ಮತ್ತೆ ಯಾಕೆ ಪ್ರತಿಭಟನೆ ಮಾಡ್ತಿಲ್ಲ ನೀವು? ಒಳ್ಳೆ ಕಥೆ
ಗೊತ್ತಾಯ್ತಲ್ಲ? ಇದು ನಾಗೇಂದ್ರರವರ ವೈಯಕ್ತಿಕವಾದಂತ ನಿರ್ಧಾರ. ಈಗ ಇದೇನಂದ್ರೆ, ಈಗ ಈ ಮನುಷ್ಯ ಗೊಳೋ ಅಂತ ಹೇಳೋದು ಯಾಕೆ ಇವರು? ಈಗ ಈಶ್ವರಪ್ಪನವ್ರು ಒಂದು ನ್ಯಾಯ ಅಂತ ಹೇಳಿದ್ರು, ಹೌದು ಸ್ವಾಮಿ ಅವ್ರ ಹೆಸರೇ ಹೇಳ್ಬಿಟ್ಟಿದ್ರು, ಇದರಲ್ಲಿ ನಾಗೇಂದ್ರ ವಿಚಾರದಲ್ಲಿ ಹೆಸರೇನು ಹೇಳಿರಲಿಲ್ಲ, ಎಲ್ಲ ಆಯ್ತಲ್ಲ. ಇದೇನಿದು ಈ ಮನುವಾದ? ನನ್ನ ದಲಿತ, ನನ್ನ SC, ನನ್ನನ್ನು ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ. ಇನ್ನೂ 14 ಜನ ಇದ್ದಾರಪ್ಪ, ಇನ್ನೂ 14 ಜನ ಇದ್ದಾರೆ, ಮಾಡಬೇಕಲ್ಲ ಟಾರ್ಗೆಟು. ಈಗ ಒಬ್ಬ ಸಾಂವಿಧಾನಿಕ ನಾಯಕನಾಗಿ ಆ ವರ್ಡ್ಗಳು ಬಳಸಂಗೆ ಇಲ್ಲ. ನಮ್ಮ ಎಲೆಕ್ಷನ್ ಕಮಿಷನ್ ಏನು ಹೇಳುತ್ತೆ, ಜಾತಿ ಮೇಲೆ ಧರ್ಮದ ಮೇಲೆ ಓಟೆ ಹಾಕ್ಬಿಡಿ ಅಂತ ಹೇಳುತ್ತೆ. ಇವ್ರು ಬೆಳಗ್ಗೆ ಎದ್ದು ಬಂದ್ಬಿಟ್ಟು ನಾನು ದಲಿತ, ನಾನು ಅದು ಇದು ಕಳ್ತನ ಮಾಡ್ಬೇಕಾದ್ರೆ ಗೊತ್ತಿತ್ತಿಲ್ವಾ ಇವ್ರು ಯಾರು ಅಂತ? ಫಸ್ಟು ಈ ಅಮೌಂಟ್ ಎಲ್ಲಿಗೆ ಹೋಗಿದ್ದು? ತೆಲಂಗಾಣಕ್ಕೆ ಹೋಗಿದ್ದು. ಮತ್ತು ಫಸ್ಟ್ ಟೈಮ್ ಯಾಕೆ ರಾಜೀನಾಮೆ ಕೊಟ್ಟರು? ತಪ್ಪೇ ಮಾಡಿಲ್ಲ ಅಂದಮೇಲೆ ರಾಜೀನಾಮೆ ಕೊಡಬಾರ್ದಿತ್ತು. ಫಸ್ಟೇ ರಾಜೀನಾಮೆ ಕೊಟ್ಟು ಒಪ್ಕೊ ಬಂದ್ಮೇಲೆ ಈಗ ಮತ್ತೆ ನಾನಲ್ಲ ಅಂದ್ರೆ ನಂಬಕ್ ರೆಡಿ ಇಲ್ಲ ಜನಗಳು. ಫಸ್ಟ್ ಅದು ಕೇಸ್ ಕ್ಲಿಯರ್ ಆಗ್ಲಿ, ಆಮೇಲೆ ಬೇಕಾದ್ರೆ ಬರ್ಲಿ. ಬಟ್ ಇಲ್ಲಿ ಇವರು ನೈತಿಕತೆ ಒತ್ಕೊಂಡು ರಾಜೀನಾಮೆ ಕೊಡ್ಲೇಬೇಕು. ಓಕೆ, ಈಗ ಕಳ್ತನ ಮಾಡ್ಬಿಟ್ಟು ನಾನು ರಿಟರ್ನ್ ಮಾಡ್ಬಿಟ್ಟೆ. ಈಗ ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾರೆ 90% ಅಮೌಂಟ್ ಬಂದ್ಬಿಟ್ಟಿದೆ, ಇನ್ನು ಉಳಿದಿದ್ದು ಕಾರು ಅದು ಇದು ಅಸೆಟ್ ಮೇಲಿದೆ, ಅದು ರಿಕವರಿ ಮಾಡ್ಕೊಬಿಡ್ತೀವಿ, ಅದರಲ್ಲಿ ಅಪರಾಧನೇ ಇಲ್ಲ ಅಂತ. ಅಲ್ರಿ, ಒಬ್ರು MLC ಆಗಿ ಒಂದು ಅಪ್ಪರ್ ಹೌಸ್ ಲೀಡರ್ ಆಗಿ ಅವ್ರಿಗೆ ನೈತಿಕತೆನೇ ಇಲ್ವಾ ಮಾತಾಡಕ್ಕೆ? ಅಲ್ಲಿಗೆ ಕಳ್ತನ ಹಂಗಾದ್ರೆ ನಮ್ಮ ಪರಪ್ಪನ ಅಗ್ರಹಾರದಲ್ಲಿ ಒಬ್ರು ಇರಂಗಿಲ್ಲ ಕಳ್ತನ ಮಾಡಿದವರು, ಎಲ್ಲ ವಾಪಸ್ಸು ಈಗ ಪೊಲೀಸ್ ಕರ್ಕೊಂಡು ಹೋಯ್ತಾರೆ, ರಿಕವರಿ ಆಗುತ್ತೆ. ಎಲ್ಲೆಲ್ಲಿ ಮಾರಿರ್ತಾನೆ, ಎಲ್ಲೆಲ್ಲಿ ಕೊಟ್ಟಿರ್ತಾನೆ, ಎಲ್ಲ ರಿಕವರಿ ಆಯ್ತು. ಮತ್ನ್ಯಾಕ ಅವ್ರನ್ನೆಲ್ಲ ಕೂಡಾಕಿದ್ದೀರಾ? ಎಲ್ಲಾರನು ಬಿಟ್ಬಿಡಿ, ಪರಪ್ಪನ ಅಗ್ರಹಾರದಲ್ಲಿ ಇರೋರ್ನೆಲ್ಲ ಸುಮ್ನೆ ಅವ್ರನ್ನ ಸತಾಯಿಸ್ತಾರೆ. ನಾನು ಹೇಳ್ತಾ ಇರೋದು ಅಕಾರ್ಡಿಂಗ್ ಟು ಸಿದ್ದರಾಮಯ್ಯ ಕೇಸ್ ಆಗಿರ್ಬೋದು, 14 ಸೈಟ್ ತಗೋಬಿಟ್ಟು ವಾಪಸ್ ಕೊಟ್ಬಿಡೋದು. ಈಗ 1100 ಸೈಟ್ಗಳನ್ನ ಮನ್ನಾ ಅವ್ರದೆಲ್ಲ ಅದು ತಪ್ಪಂತೆ. 1100 ಸೈಟ್ಗಳು ಅವು ಅನೈತಿಕವಾಗಿ ಹಂಚಿದ್ವಂತೆ. 14 ಸೈಟು ಅನೈತಿಕವಾಗಿ ಹಂಚಿದ್ದು 1100 ಒಳಗಡೆ. ಈಗ ಇವರೇ ಯತೀಂದ್ರ ಸಿದ್ದರಾಮಯ್ಯ ಅವ್ರ ಸೈಟ್ ವಿಚಾರದಲ್ಲಿ ಇಡಿ ಸಿದ್ದರಾಮಯ್ಯನವರು ಅಪರಾಧ ಮಾಡಿದ್ದಾರೆ, ಅವ್ರ ಪತ್ನಿ ಅಪರಾಧ ಮಾಡೋದು ಹೇಳ್ತಾ ಹೇಳಲಿಲ್ವಾ? ಸರ್, ನಮ್ಗೆ ಅದು ಈಗ ಫ್ಯಾಕ್ಟ್ಸ್ ಇಂಪಾರ್ಟೆಂಟ್. ನಮ್ಗೆ SIT ಲೂಟಿ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಅದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್. ನಾವೇ ಹೇಳ್ತೀವಿ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳ್ತೀವಿ. ಒಂದು ನಿಮಿಷ ಸರ್, ಪತ್ನಿ ಹೇಳ್ಬಿಡ್ತೀನಿ. ನನಗೆ ನನ್ನ ಯಜಮಾನರ ಗೌರವದ ಮುಂದೆ ನನಗೆ 14 ಸೈಟ್ಗಳು 20 ಸೈಟ್ 1100 ಸೈಟ್ ಈಗ ಇಲ್ಲಿಗಲ್ ಹೆಂಗಾಯ್ತು? 1100 ಸೈಟು ಅವೆಂಗ್ ಇಲ್ಲಿಗಲ್ ಆಗ್ಬಿಡ್ತೀಗ? 14 ಅದ್ರೊಳಗೆ ಸೇರ್ಕತವೆ. ಈಗ 1100 ಸೈಟ್ ಒಳಗೆ ಸೇರ್ಕತವೆ. ಈಗ 14 ಅಲ್ಲಿಗೆ ಅವು ಸೈಟ್ ಹಂಚಿಕೆ ವಿಚಾರಕ್ಕೂ ಸೈಟ್ ಹಂಚಿಕೆ ವಿಚಾರಕ್ಕೂ ನನ್ನ ಜಮೀನು ತೆಗೆದುಕೊಂಡು ನನಗೆ ಇಷ್ಟು ಸೈಟ್ಗಳನ್ನ ಒಂದು ಕೊಟ್ಟಿದ್ದಾರೆ ಅನ್ನೋ ವಿಚಾರಕ್ಕೂ ವ್ಯತ್ಯಾಸ. ಡಿಸ್ಟ್ರಿಬ್ಯೂಷನ್ ಮಾಡೋದು ಬೇರೆ, ನನ್ನ ಜಮೀನು ಹೋಗಿತ್ತು ನಂಗೆ ಸೈಟ್ ಕೊಡಪ್ಪ ಅನ್ನೋದು ಬೇರೆ ಅಲ್ವೇ? ನಿಮ್ಗೆ ಕನಕಪುರದಲ್ಲಿ ತಗೋಬಿಟ್ಟು ಇಲ್ಲಿ ವಿಜಯನಗರ ಕೊಟ್ಟಂಗಾಯ್ತು. ನಾನು ಹೇಳೋದು ಸೈಟ್ಗಳಾಗ್ಲಿ ಇನ್ನೊಂದಾಗ್ಲಿ ಎಲ್ಲ ಇಲ್ಲಿಗೇಷನ್ ಹಂಗೆ ಈ ತರ ಮಾಡ್ಕೊಂಡು ಕೂತವ್ರೆ. ನಾನು ಹೇಳ್ತಾ ಇರೋದು ಇವಾಗ ಯಾರು ನಾಗೇಂದ್ರ ಅವ್ರ ಕೇಸಲ್ಲೂ ಅದೇ ಆಗಿರೋದು. ಅವರು ಇವತ್ತು ಮಂತ್ರಿ ಮಂಡಲಕ್ಕೆ ಇನ್ಕ್ಲೂಡ್ ಮಾಡ್ಲೇಬೇಕಿರ್ಲಿಲ್ಲ. ಇವತ್ತು ಇಷ್ಟು ವಿಧಾನಸಭೆ ಕಲಾಪಗಳು ಹಾಳು ಮಾಡ್ಬೇಕಿರ್ಲಿಲ್ಲ. ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಧಾನಮಂಡಲದಲ್ಲಿ ಸಾಕಷ್ಟು ಚರ್ಚೆ ಆಗ್ಬೇಕಿತ್ತು. ಕೇವಲ 8 ದಿವಸಕ್ಕೆ 24 ಗಂಟೆ ಅಷ್ಟೇ ಚರ್ಚೆ ಮಾಡಿದ್ದಾರೆ. ಪಬ್ಲಿಕ್ ದುಡ್ಡೆಲ್ಲ ಲಾಸ್ ಮಾಡಿದ್ದಾರೆ. ಇದ್ರ ಪ್ರಕಾರ ನಾನ್ ಮಾತಾಡೋದಾದ್ರೆ ಇದು ಇಂಟೆನ್ಷನಲಿ DK ಶಿವಕುಮಾರ್ ಅವರು ನಾಗೇಂದ್ರನ್ನ ಸೇರಿಸ್ಕೊಂಡಿದ್ರು. ವಿಧಾನಮಂಡಲ ಕಲಾಪ ನಡಿಬಾರ್ದು ಅಂತಾನೆ ಇವ್ರು ಸೇರಿಸ್ಕೊಂಡು ಕಲಾಪ ಮುಗಿದ್ಮೇಲೆ ಅವ್ರನ್ನ ಕಿತ್ತಾಕಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ನಾನು. ಎಕ್ಸೆಲ್ PU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತು. ಎಕ್ಸೆಲ್ PU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಮತ್ತೆ ಮಹೇಶ್ ಅವ್ರನ್ನ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಮಹೇಶ್ ಅವರೇ, ಈಗ ಇದು ನಿಮ್ಮ ಪ್ರಕಾರ ಇದು ನೈತಿಕ ಗೆಲುವು, ಇದು BJP JDS ಸಂಘಟಿತ ಹೋರಾಟದ ಫಲ ಅಂತ ನೀವು ಕರೀತಾ ಇದ್ದೀರಾ? ಇದು ಎಸ್ಪೆಷಲಿ ನಿಮ್ಮದೇ ಮಾಧ್ಯಮದಲ್ಲಿ ಲೀಗಲ್ ಮತ್ತೆ ಪೊಲಿಟಿಕಲ್ ಎಲ್ಲ ಡಿಸ್ಕಸ್ಸನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಮಾಡಿರೋದ್ರಿಂದ ಇದು ಇವರೇ ಇವತ್ತು ಮಾಧ್ಯಮದಲ್ಲಿ ನಾಗೇಂದ್ರ ಅವರು ದರ್ಶನ್ ಏನು ಕೇಳಿದ್ರು ಅಂದರೆ, ಚಂದ್ರಶೇಖರ್ ಅವರು ಸೂಸೈಡ್ ನೋಟ್ ಬರೀಬೇಕಾದ್ರೆ ಅದರಲ್ಲಿ ಒಂದೇ ಒಂದು ಹೆಸರು ನಾಗೇಂದ್ರ ಅಂತ ಬರೆದು ಬಿಟ್ಟಿದ್ದಿದ್ರೆ ನೀವು ಮಾಡೋ ಹೋರಾಟಕ್ಕೆ ಅರ್ಥ ಇತ್ತು. ನಾಗೇಂದ್ರ ಅಂತ ಅಕ್ಷರವೂ ಇಲ್ಲ, ಅಕ್ಷರ ಕೂಡ ಅವ್ರು ಬರೆದಿಲ್ಲ. ಸುಮ್ಮನೆ ಆ ಒಂದು ಇಲಾಖೆಗೆ ಮಿನಿಸ್ಟರ್ ಆಗಿದ್ದ ಕಾರಣಕ್ಕೆ ಅಧಿಕಾರಿಗಳು ಮಾಡಿದಂಥ ತಪ್ಪಿಗೆ ಬಲಿಪಶು ಮಾಡಿದ್ರಿ ಅಂತ ಇವರು ಅಧಿಕಾರಿಗಳು ಈಗ ಡೆತ್ ನೋಟಲ್ಲಿ ಇತ್ತ ನಾಗೇಂದ್ರ ಹೆಸರು ಎಲ್ಲಾದರೂ ಬರೆದಿದ್ದಾರೆ? ಅವರು ಮಾತು ಹೇಳ್ಬಿಡ್ತೀನಿ ಸರ್, ಅವ್ರು ಬರ್ದಿಲ್ಲ, ಓಕೆ, ನಾನು ಒಪ್ಕೊಳ್ತೇನೆ.
ಬರೀದೇನೆ ಇವತ್ತು ಏನು ಯಾವುದೇ ಇವತ್ತು CBI ಇರ್ಬೋದು ಅಥವಾ ED ಇರ್ಬೋದು ಅಥವಾ SIT ಇರ್ಬೋದು ಎಲ್ಲ ತನಿಖೆಯಲ್ಲೂ ಸಹ ಇಲ್ಲಿ ಏನು 197 ಕೋಟಿ ಅವ್ಯವಹಾರ ಆಗಿರೋದು ಬಂದಿದೆ, ರಿಕವರಿ ಆಗಿದೆ. ಇವ್ರು ಹೇಳೋ ಅರ್ಥ ಆಗಿದೆ ಅಂತ ಹೇಳಿದ್ರೆ ಬ್ಯಾಂಕಲ್ಲಿ 5,000 ಕೋಟಿ ಇದೆ, ನೀವು ಬಳಸ್ಕೊಂಬಿಡಿ, 6 ತಿಂಗಳಾದ್ಮೇಲೆ ನೀವು ಬ್ಯಾಂಕ್ ದುಡ್ಡು ತಗೊಂಬಂದ್ ಕೊಟ್ಟು ಬ್ಯಾಂಕಲ್ಲಿರೋ ಮ್ಯಾನೇಜರ್ ಅನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಬ್ಯಾಂಕ್ ಇದು ಇವ್ರ ಕತೆ, ಕಾಗಪ್ಪನ್ ಗೂಗಪ್ಪನ್ ಕತೆ. ಇಲ್ಲಿ ಇವತ್ತೇನಪ್ಪಾ ಅಂತ ಹೇಳಿದ್ರೆ ನಾಗೇಂದ್ರ ಅವ್ರ ಅಪರಾಧಿ ಅಲ್ಲ ಅಂತ ತಿಳ್ಕೊಳ್ಳಿ. ಆದ್ರೆ ನಿಜವಾದ ಅಪರಾಧಿ ಯಾರು? ಹೈಕಮಾಂಡ್ ಗಮನಕ್ಕೆ ಬರ್ತಾನೆ ಇವತ್ತು ಆಂಧ್ರ ಪ್ರದೇಶ ಚುನಾವಣೆಗೆ ದುಡ್ಡು ಹೋಗಿದ್ಯಾ ಹೇಳಿ ನಾಗೇಂದ್ರ ಬಾಯ್ಬಿಡ್ಲಿ. ಎಸ್, ನನ್ನದೇ, ನಾನು ಮುಖ್ಯಮಂತ್ರಿಗಳು ಹೇಳಿದ್ರು ಕೊಟ್ಟಿದ್ದೀನಿ, ನಾನು ಸೈನ್ ಹಾಕಿದ್ದೀನಿ, ನಮ್ಮ ಅಧಿಕಾರಿಗಳು ನಾನು ಹೇಳ್ದಂಗೆ ಕೇಳಿದ್ದಾರೆ, ಇಂಡೈರೆಕ್ಟ್ ಆಗಿ ಮಾಡಿದ್ದೀನಿ ಹೇಳಿ ನಾಗೇಂದ್ರ ಅವರು. ಮನುವಾದಿಗಳನ್ನ ಬೈಯೋದನ್ನ ಬಿಟ್ಟು ನಾಗೇಂದ್ರ ಸಾಹೇಬ್ರು ಇವತ್ತು ತನ್ನದೇ ಪಕ್ಷದ ನಾಯಕರನ್ನ ಇವತ್ತು ಕೈ ಮಾಡಿ ತೋರಿಸಿದ್ರೆ ನಾಗೇಂದ್ರ ಅವರು ಇವತ್ತು ಅಳೋ ಸ್ಥಿತಿ ಬರ್ತಿರ್ಲಿಲ್ಲ. ಈಗ ಮಹೇಶ್ ಈಗ ಇನ್ನೊಂದು ಇದ್ರಲ್ಲಿ ನಾಗೇಂದ್ರ ಇದೇ ಬರದಲ್ಲಿ ಒಂದು ಮಾತು ಹೇಳ್ತಾ ಇದ್ರು. ಮೊನ್ನೆ ಡಿಬೇಟಲ್ಲೂ ಕಾಂಗ್ರೆಸ್ ನಾಯಕರೊಬ್ಬರು ಮಾತಾಡ್ತಾ ಇದ್ರು. ಈಗ 187 ಕೋಟಿ ತೊಗೊಂಡೋಗಿ ರಾಹುಲ್ ಗಾಂಧಿ ಮನೆಯಲ್ಲಿ ಡಂಪ್ ಮಾಡಿಬಿಟ್ಟಿದ್ದಾರೆ ಅಂತ. 187 ಕೋಟಿ ರಾಹುಲ್ ಗಾಂಧಿ ಮನೆ ಅಲ್ಲ ರೀ, ಎಷ್ಟು ಭದ್ರತಾ ಪಡೆಗಳಿವೆ, ರಾಹುಲ್ ಗಾಂಧಿ ಮೇಲೆ ನಿಗಾ ಇಟ್ಟಿಲ್ವೇನ್ರಿ ಈ ದೇಶದಲ್ಲಿ? ಗೃಹ ಇಲಾಖೆಯಿಂದ ಎಲ್ಲ ಇಲಾಖೆಗಳು BJPದೇ ಇರಬೇಕಾದ್ರೆ ಅದು ಯಾವ ಥರದಲ್ಲಿ ರಾಹುಲ್ ಗಾಂಧಿ ಮನೆಗೆ ಹೋಗಿ 187 ಕೋಟಿ ಹಣನ ಹೆಲಿಕಾಪ್ಟರ್ ಸುರಿದಿದ್ದ, ಇಲ್ಲ ಪ್ಲೇನಲ್ಲಿ ಹೋಗಿ ಡೆಲ್ಲಿ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಗಿ ಲಾರಿಗಿರಿ ತುಂಬ್ಕೊಂಡ್ಬಂದು ಅದನ್ನ ಹಾಕಿದ್ದ? ಯಾವ ಥರ ಇದು? ರಾಹುಲ್ ಗಾಂಧಿನ ಸುಮ್ಮನೆ ಬಿಟ್ಬಿಟ್ಟು ಅವರ ಜನ ಕೋಟಿಗಟ್ಟಲೆ ತಂದು ತುಂಬ್ಕೊಳ್ಳಪ್ಪ ನಿನ್ನ ಮನೆಯಲ್ಲಿ. ಏನ್ ಹೇಳಿದ್ರು ನನಗೆ ಗೊತ್ತಿಲ್ಲ, ಓಕೆ, ಅವ್ರ ಬಗ್ಗೆ ಐ ಆಮ್ ನಾಟ್ ಕಾಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಓಕೆ, ನನಗಿರೋ ಮಾಹಿತಿ ಏನು, ಮೊದಲನೇ ಬಾರಿಗೆ 15 ಅಕೌಂಟ್ ಹೋಯ್ತು, ಓಕೆ, ತದಾನಂತರ 600 ಅಕೌಂಟ್ ಗಳಿಗೆ ಹೋಗಿದೆ. 600 ಅಕೌಂಟ್ ಗಳಿಂದ ಎಲ್ಲೆಲ್ಲಿ ಹೋಯ್ತು? ಗೋಲ್ಡ್ ಹೋಯ್ತು. ಅಲ್ಲಿ ಯಾರು ಇಲ್ಲ ಅಂದಿಲ್ಲ ನೋಡ್ರಿ. ಅವ್ರು ಹೇಳೋದೇನು ಗೊತ್ತಾ, ನಾನು ಹೊಣೆನಾ ಅಂತ ಕೇಳ್ತಾರ ಅವರು. ನಾಗೇಂದ್ರ ಹೇಳೋದೇನು ಗೊತ್ತಾ, ಇಲ್ಲಿ ಯಾರು ಇದನ್ನಾಗಿಲ್ಲ ಅಂತ ಹೇಳ್ತಿಲ್ಲ, ಎಲ್ರಿಗೂ ಗೊತ್ತಿರೋ ವಿಚಾರ ಇದು. ಇದನ್ನ ನನ್ನ ನಿರ್ದೇಶನದ ಮೇರೆಗೆ ಇವ್ರು ಮಾಡಿರೋ ಕೆಲಸಗಳ ಅಧಿಕಾರಿಗಳ ಲೂಟಿಗೆ ನನ್ನ ತಲೆದಂಡ ಆಯ್ತಾ ಅಂತ. ಈಗ GBA ನಲ್ಲಿ ಒಂದು ಹಗರಣ ಆಗತ್ತೆ ರೀ, GBA ಒಂದು ಹಗರಣ ಆಗುತ್ತೆ, ಯಾರ ರಾಜೀನಾಮೆ ಕೇಳ್ತೀರಿ ನೀವು? GBA ಹಗರಣ ಆದ್ರೆ ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತೀವಿ. ಓ ಹಂಗೆ ಅಧಿಕಾರಿ ಅವ್ರಿಗೆ ಹೇಳ್ತಾರೆ, ಅಧಿಕಾರಿಗಳು ತಿಂದಾಕಿದ್ದಾರೆ, ಗಿಡ ನೆಡೋದಲ್ಲಿ ತಿಂದುಬಿಟ್ಟಿದ್ದಾರೆ, ಮೋರಿಯಲ್ಲಿ ತಿಂದಿದ್ದಾರೆ. ಉಸ್ತುವಾರಿ ಯಾರಿದ್ದಾರೆ? ಓಕೆ, ಸರಿ, ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿ ರಾಜೀನಾಮೆ ಕೇಳ್ತೀವಿ. ಅಷ್ಟೇ ಪ್ರಶ್ನೆ ದರ್ಶನ್. ಯಾವ ಇಲಾಖೆಗೆ ಯಾರು ಹೆಡ್ ಮಾಸ್ಟರ್ ಅಂತ ಕೂತಿರ್ತಾರೋ ಅವರೇ ಹೊಣೆ. ಶಾಲೆಯಲ್ಲಿ ಒಂದು ಮಗು ತೊಂದರೆ ಆಯಿತು, ಪಕ್ಕದ ಮಗು ತಂದು ಹೊಡೆದ್ಬಿಟ್ರು, ಪಕ್ಕದ ಮಗು ಒಂದು ತಳ್ಳಿಬಿಡ್ತು ಅಂತ ಯಾರು ಕೇಳಲ್ಲ, ಆ ಮಗು ಮೇಲೆ ಕೇಸ್ ಹಾಕೊಂಡು ಕೂತ್ಕೊಳ್ಳಲ್ಲ. ಈ ಶಾಲೆ ಆಡಳಿತ ಮಂಡಳಿ ಯಾರ್ದು? ಮ್ಯಾನೇಜರ್ ಯಾರು? ಕೇಳ್ತಾರಪ್ಪ ಏನು ತಪ್ಪಿದೆ ಇದು? ಇಲ್ಲಿ ಹತ್ಕೊಂಡು ನಾಗೇಂದ್ರ, ಅಯ್ಯೋ ನಂಗೆ ಗೊತ್ತಿಲ್ಲ, 187 ಕೋಟಿ ಏನು ಮಾಡ್ತಾಯಿದ್ರು ನಾಗೇಂದ್ರ? ಅಂದರೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿ ಏನು ಮಾಡ್ತಾ ಇದ್ರಿ ಇವರು? ಕ್ಲೈಮ್ಯಾಕ್ಸ್ ಎಂಡಿಗೆ ಬಂದು ಎಂಡಿಂದ ನಾವೀಗ ಮಾತಾಡ್ತಾ ಇದ್ದೀವಿ. ಈಗ ದಿನೇಶು ಕೇಳ್ಬಿಟ್ರು, ಏನಂತ ಕೇಳಿದ್ರು ಗೊತ್ತಾ? ಮೊದಲನೇ ಸಲ ರಾಜೀನಾಮೆ ಕೊಟ್ಟಿದ್ಯಾಕೆ? ನೀವು ಅವ್ರನ್ನೇ ಬೇಕು, ನಿಮ್ಗೆ ಇನ್ಯಾರು 15 ಜನ ST ನಿಮ್ಗೆ ಇನ್ಯಾರು ಸಿಗದೆ ನಾಗೇಂದ್ರನೇ ಬೇಕು ಅಂತ ನೀವು ತಂದು ಕೂರಿಸಿದ್ಯಾಕೆ? ಮತ್ತೆ ಒಳ್ಳೆ ನಾಟಕ ಯಾಕೆ? ಅಷ್ಟು ಸುಲಭವಾದ ಮಾತಾಡಿಲ್ಲ, ಕಿವಿಲಿ ಇನ್ನೂ ಕೇಳಿದ್ದೀನಿ ನಾನು. ಇವತ್ತು ಆಯ್ತು ಹೆಡ್ ಮಾಸ್ಟ್ರು ಅಥವಾ ಅವರೇ ಅಂತ ಫೈನಲ್ ಏನು, ನಾಗೇಂದ್ರರವರು ನೈತಿಕ ಹೊಣೆಯನ್ನ ಹೊತ್ತು ವೈಯಕ್ತಿಕ ನಿರ್ಧಾರದಿಂದ ರಾಜೀನಾಮೆ ಕೊಟ್ಟಾಗಿದೆ ಅನ್ನೋದು ಸತ್ಯ. ವಾಸ್ತವವನ್ನು ಅರಿಬೇಕು. ಏನೋ ಪರಪ್ಪನಗರ ಅಲ್ಲಿರೋ ಕಳ್ಳರು ಅಲ್ಲಿಂದ ಏನೋ ಅಂತೆಲ್ಲ ಏನೋ ಅಂದ್ರು. ಇವತ್ತು ಇವ್ರೇನ್ ಜಡ್ಜ, ಇವ್ರೇನ್ ಲಾಯರ, ಇವ್ರೇನ್ ಕೋರ್ಟ, ಇವ್ರೇನ್ ಇನ್ವೆಸ್ಟಿಗೇಷನ್ ಆಫೀಸರ್? ಒಬ್ಬನ ಕಳ್ಳ ಅನ್ನುವಂತ ಆರೋಪನ ಇವ್ರು ಹೆಂಗ್ ಮಾಡ್ತಾರೆ? ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಆಯ್ತು, ಹಂಗೆ ಕಳ್ಳ ಅನ್ನೋದಾದ್ರೆ ಅರವಿಂದ ಕೇಜ್ರಿವಾಲ್ ಕಳ್ಳ ಅಂತಾನೆ ಇವ್ರು ಒಪ್ಕೊಬೇಕು. ಇವ್ರು ನಮಗೆ ಇವ್ರು ಕಳ್ಳ ಅಂದಾಗ ಜೈಲಲ್ಲಿ ಹೋಗಿ ಅದೇ ಹಗರಣದಲ್ಲಿ ಹೋಗಿ ಕೂತವ್ರನ್ನ ಏನು ಕಳ್ಳ ಅಂತಾನೆ ಇನ್ನೇನಂತಾರೆ? ನೀವು ಇನ್ನೊಬ್ಬರ ಮೇಲೆ ಆರೋಪ ಮಾಡಬೇಕಾದ್ರೆ ಸ್ವಲ್ಪ ಯಾವುದು ಒಂದು ತನಿಖೆ ಪೂರ್ಣ, ಯಾವ್ದೀಗ ED/IT ನಲ್ಲಿ ಇರ್ತಕ್ಕಂಥದ್ದು, ಲೆಟ್ ಇಟ್ ಕಂಪ್ಲೀಟ್. ಇವರು ಮುಂದುವರೆದ ಭಾಗವಾಗಿ ಅದೇ ರೀತಿ ಹೇಳೋದಕ್ಕೆ ಹೋಗ್ತಾ ಇದಾರಲ್ಲ ಸರ್. ಈಗ ಯಾವುದೋ ಇಲಾಖೆನಲ್ಲಿ ಯಾರೋ ಮಾಡಿರೋ ತಪ್ಪು ಅನ್ನೋದಕ್ಕೂ ಖುದ್ದು ಕುಮಾರಸ್ವಾಮಿ ಮಾಡಿರೋ ಅಪರಾಧಗಳಿಗೆ ಏನು ಆರೋಪ ಸಾಬೀತಾಗಿದೆ, ರಾಜ್ಯಪಾಲರ ಅಂಗಳದಲ್ಲಿದೆ. ನಾವೀಗ ಕೇಳ್ತಾ ಇರೋದು ನೈತಿಕ ಹೊಣೆಯನ್ನ ಕುಮಾರಸ್ವಾಮಿ ಅವರು ಯಾವಾಗ ಹೊರ್ತಾರೆ? ನಾವೀಗ ಕಳ್ಳ ಮತ್ತೆ ಇನ್ನೊಂದು ಪದಗಳನ್ನ ಬಳಸುದಿಲ್ಲ. ಅವರು ಘನವೆತ್ತ ಕೇಂದ್ರ ಸಚಿವರಿದ್ದಾರೆ, ಆದ್ರೆ ಅವ್ರ ಮೇಲೇನೆ ನೇರವಾದಂತ ಆರೋಪ. ಇದು ಯಾವ ಇಲಾಖೆ ಇಲ್ಲ, ಖುದ್ದು ಭೂಮಿಗಳ ಹಗರಣದಲ್ಲಿ ಸಿಲ್ಕೊಂಡ್ರು ಕುಮಾರಸ್ವಾಮಿಯವರ ರಾಜೀನಾಮೆ ಯಾವಾಗ ಅಂತ ಕೇಳ್ತಾ ಸರ್. ಇವತ್ತು ಏನು ಕಾಂಗ್ರೆಸ್ ನಲ್ಲಿ, ತೃಣಮೂಲದಲ್ಲಿ, ಶಿವಸೇನಾದಲ್ಲಿ ಅಥವಾ NCP ನಲ್ಲಿ ಇದ್ದಾಗ ಯಾರು ನಾರಾಯಣ್ ರಾಣೆ ಭ್ರಷ್ಟ, ಯಾರು ಅಜಿತ್ ಪವಾರ್ ಭ್ರಷ್ಟ, ಅಶೋಕ್ ಚೌಹಾಣ್ ಭ್ರಷ್ಟ, ಇವರು ಹಿಮಂತ ಬಿಸ್ವಾ ಶರ್ಮಾ ಭ್ರಷ್ಟ, ಸುನಿಲ್ ದೇಸಾಯಿ ಭ್ರಷ್ಟ, YS ಚೌಧರಿ ಭ್ರಷ್ಟ, ಎಲ್ಲರೂ ಭ್ರಷ್ಟು. ಬಿಜೆಪಿ ಮನೆಗೆ ಹೋದ ತಕ್ಷಣ ಏನು ಸಗಣಿ ನೀರು ಹಾಕ್ಬಿಟ್ಟು ಗಂಜಲ ಹಾಕ್ಬಿಟ್ಟು ತೊಳೆದು ತಿಕ್ಕಿದ ತಕ್ಷಣ ಅವರೆಲ್ಲ ಪುಣ್ಯವಂತರಾಗಿ ರಾಜೀನಾಮೆ. ಯದುಕುಮಾರ್ ಗೌಡ್ರು ಜಾಯ್ನ್ ಆಗಿದ್ದಾರೆ, ಬಿಜೆಪಿ ವಕ್ತಾರರು. ನಾನು ಸ್ವಾಗತ ಯದುಕುಮಾರ್ ತಮಗೆ ಒಂದು ಡಿಬೇಟ್ಗೆ. ಪಾಯಿಂಟ್ ಏನಂತ ಹೇಳಿದ್ರೆ, ಮನುವಾದಿಗಳು ಸೇರಿಕೊಂಡು ಹಿಂದೆ ಎಲ್ಲ ಶಂಭೂಕನನ್ನು ಕೊಂದುಬಿಟ್ಟಿದ್ರು. ನಾನು ಆ ಥರ ಶಂಭೂಕನ್ ಥರ ನಾನು ಸಾಯಲ್ಲ,
ನಾನು ಸವಾಲು ಆಗ್ತಾ ಇದ್ದೀನಿ, ಈ ಮನುವಾದಿಗಳು ಬಿ ಜೆ ಪಿಯವರು ಇವರೆಲ್ಲ ಸೇರಿಕೊಂಡು ಇಲ್ಲದ ಪಿತೂರಿಗಳು ಮಾಡಿ ಕುತಂತ್ರಗಳನ್ನು ಮಾಡಿ ನನಗೆ ಇವತ್ತಿನ ರಾಜೀನಾಮೆ ಕೊಡುವಂತೆ ಮಾಡಿದ್ರು. ಇವ್ರಿಗೆ ತಾಕತ್ತಿದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಶಾಸಕ ಸ್ಥಾನಕ್ಕೆ, ಚುನಾವಣೆಗೆ ಬರ್ತಾರ, ಜನತಾ ನ್ಯಾಯಾಲಯಕ್ಕೆ ಬರ್ತಾರ ಅಂತ ಕೇಳಿದ್ರು ನಾಗೇಂದ್ರ ಅವರು. ಇತಿಹಾಸ ನಾವು ಕೇಳಿದ್ದೀವಿ, ಇತಿಹಾಸ ನೀವು ಕೇಳಿದ್ದೀರಾ. ಆದರೆ ಸ್ವತಂತ್ರ ಬಂದಾದ್ಮೇಲೆ ನಾವು ಇತಿಹಾಸದ ಮನುವ ಆ ಒಂದು ಕಾನೂನಲ್ಲಿ ಇಲ್ಲ. ನಾವಲ್ಲಿ ನಾವು ಇವಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಲ್ಲಿ. ಅದು ಯಾರಿಗೆ ಆಗಿರ್ಬೋದು, ಕಾನೂನಿಲ್ಲ, ಸಿದ್ಧಾಂತ ಜೀವಂತವಾಗಿದೆ ಅಂತ. ಕಾನೂನಿಲ್ಲ, ಸಿದ್ಧಾಂತ ಜೀವಂತವಾಗಿದೆ ಅಂತ. ಸಿದ್ಧಾಂತದ ಮೇಲೆ ಪಕ್ಷಗಳು ಬೇರೆ ಇರ್ಬೋದು ಸರ್ ಅದಲ್ಲಿ. ಆದ್ರೆ ನಾವು ನಡೆಯುವಂಥದ್ದು ಪ್ರತಿಯೊಂದು ಹೆಜ್ಜೆನೂ ಅದು ಕಾನೂನು ಮೇಲೆ ಇರುತ್ತೆ ಅನ್ನೋದು. ಅದು ಪ್ರಧಾನಮಂತ್ರಿಗೂ ಆಗ್ಬೋದು, ಇಲ್ಲ ಪಂಚಾಯತ್ ಸಚಿವನಿಗೂ ಆಗ್ಬೋದು. ಇದರಲ್ಲಿ ಯಾವ್ದು ಕುತಂತ್ರ ಸರ್ ಅದಲ್ಲಿ? ನಾ ಕೇಳುವಂತದ್ದು 180 ಬರ್ದಿದ್ರ ಅಂದ್ರೆ ಅವರು ಹೆಸರು ಬರ್ದಿದ್ದಾರೆ ನೋಟಲ್ಲಿ. ಈಗ ಒಬ್ಬ ಸಾಯೋ ವ್ಯಕ್ತಿ ಡೈಯಿಂಗ್ ಸ್ಟೇಟ್ಮೆಂಟ್ಸ್ ನ ಯಾವ ರೀತಿ ತಗೊಂತಾರೆ ಸರ್ ಅಲ್ಲಿ? ಈಗ ಪೊಲೀಸ್ನವರೇ ಡೈಯಿಂಗ್ ಸ್ಟೇಟ್ಮೆಂಟ್ ತಗೊಂಡಾಗ ವ್ಯಕ್ತಿ ನಿಜ ಹೇಳ್ತಾ ಇದ್ದಾನೆ, ನಿಜ ಹೇಳ್ತಾ ಇದ್ರು ಕೂಡ ಅದು ಯಾವ ದಿಕ್ಕಿಗೆ ಹೋಗ್ತಾ ಇದೆ, ತನಿಖೆ ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಆ ಒಂದು ಪ್ರಾಸಿಕ್ಯೂಷನ್ಸ್ ಲೆವೆಲ್ ಹೋಗ್ಬೇಕು ಅನ್ನೋದು ಇದು ಮಾಡ್ತಾ ಇರುವಂತದ್ದು. ಇವರು ಎಲ್ಲದಕ್ಕೂ ಇಲ್ಲ ಅಂತಂದ್ರೆ ಹಾಗಾದ್ರೆ 18 ಅಕೌಂಟ್ ಯಾವ್ದು ಹೊಸದು, 600 ಅಕೌಂಟ್ಗೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಹೆಂಗಾಯ್ತು, ಔಟ್ ಗೆಟ್ ಇನ್ ಕ್ಯಾಶ್ ಇಮಿಡಿಯೇಟ್ಲಿ ಇನ್ ಕ್ಯಾಶ್ ಹೆಂಗಾಯ್ತು? ಎಲ್ಲದಕ್ಕೂ ಮನುವಾದಿಗಳಂತಂದ್ರೆ ನೀನೇನು ಮಾಡ್ದಪ್ಪ? ನೀನು ಮಾಡಿದ ಕುತಂತ್ರ ನಿನ್ನ ಆ ಸರ್ಕಾರದಲ್ಲಿದ್ದಂತ ಮುಖ್ಯಮಂತ್ರಿಗಳ ಅಡಿಯಲ್ಲಿ ನೀವು ಹೇಳಿದ್ರಲ್ಲ ಹೆಡ್ ಮಾಸ್ಟರ್ ಅಂತ, ಹೂ ವಾಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಇಟ್ ವಾಸ್ ಚೀಫ್ ಮಿನಿಸ್ಟರ್. ಇವಾಗ ಈಸ್ ಹ್ಯಾಂಡ್ಲಿಂಗ್ ದ ಫೈನಾನ್ಸ್ ಮಿನಿಸ್ಟ್ರಿ. ದೆನ್ ಹೂ ಇಸ್ ರೆಸ್ಪಾನ್ಸಿಬಲ್? ಹಾಗಾದ್ರೆ ನಿಮ್ಮ ಒಂದು ದೊಡ್ಡ ಖಾತೆಯಲ್ಲಿ ಏನೇ ನಡೆದ್ರು ಕೂಡ ನಿಮಗೆ ಅರಿವಿಲ್ವಾ ನಿಮ್ಗಲ್ಲಿ? ದೆನ್ ವೈ ಆರ್ ಯು ದೇರ್? ವಾಟ್ ಫಾರ್ ಯು ಆರ್ ದೇರ್? ವಾಟ್ ಇಸ್ ದ ರೀಸನ್ ಯು ಆರ್ ದೇರ್? ಇದು ಕೇಳಬೇಕಾಗುತ್ತಲ್ವಾ? ಯಾವ್ದು ಇಲ್ಲ, ನಾನು ದಲಿತ. ಯಾಕೆ ಸರ್ ಇಲ್ಲಿ ದಲಿತ ಅನ್ನೋ ಪ್ರಶ್ನೆ ಅಲ್ಲ. ಒಬ್ಬ ವ್ಯಕ್ತಿ ಭ್ರಷ್ಟಾಚಾರ ಮಾಡಿದ್ದಾನೆ, ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ನೀಡಿದ್ದಾನೆ, ಆ ಭ್ರಷ್ಟಾಚಾರದ ಪಿತೂರಿಯಲ್ಲಿದ್ದಾನೆ. ಆ ಭ್ರಷ್ಟಾಚಾರ ನಡೀತಿದ್ರು ಕೂಡ ಒಬ್ಬ ಅಧಿಕಾರಿಯ ಸಾವು ಆದ್ಮೇಲೆ ಕೂಡ ನಾನೇನು ಮಾಡಿಲ್ಲ ಅಂತ ಇದ್ದಾರೆ ಅಂದಾಗ ದೆನ್ ಹೂ ಇಸ್ ರಾಂಗ್ ಹಿಯರ್ ಸರ್? ಯಾವ ಸರ್ಕಾರ ಹೆಡ್ ಆಫ್ ದ, ನೀವ್ ಹೇಳ್ದಂಗೆ ಮುಖ್ಯಮಂತ್ರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈಸ್ ಸೂಪರಿಂಟೆಂಡೆಂಟ್ ಯಾರು ಇದು ಮಾಡಿರೋಂಥದ್ದು? ಆ 6 ಪೇಜ್ ಡೆಟ್ ನೋಟ್ ಅವನಿಗೆ ತಲೆ ಕೆಟ್ಟಿತ್ತು ಅವನಿಗದಲ್ಲಿ. ವಾಟ್ ಹಿ ಹ್ಯಾಸ್ ಗಾಟ್ ದ ಸ್ಟೇಟ್ಸ್ ವಿತ್ ನಾಗೇಂದ್ರ ಅಂತಲ್ಲಿ, ಅಲ್ಲಿ ಇನ್ನೊಬ್ಬ ದದ್ದಲ್ಲಿದ್ರು ಅವ್ರು ಇದ್ರಲ್ಲಿ. ವಾಟ್ ಇಸ್ ಹಿ ಗಾಟ್? ಇವತ್ತು ಹೇಳ್ತಾ ಇದ್ದಾರೆ, ಇವತ್ತು ಸಮರ್ಥನೆ ಮಾಡ್ಕೊಳ್ತಾ ಇರುವಂತದ್ದು ಆಗಿದೆ ತಪ್ಪು. ಇವ್ರು ದರ್ಶನ್ ಅವಾಲ್ ಏನ್ ಕೇಳಿದ್ರಂದ್ರೆ, ಎಂಥ ಸಚ್ಚಾರಿತ್ರವಂತರು, ಎಂತೆಂಥ ಪ್ರಾಮಾಣಿಕರು ಬಿಜೆಪಿಲಿ ಇದ್ದಾರೆ, ಇಂಥ ಬಿಜೆಪಿಯವರೆಲ್ಲ ಇಟ್ಕೊಂಡು ಇಂಥ ನೈತಿಕವಾಗಿ ಇಷ್ಟೊಂದು ಬಲಿಷ್ಠವಾಗಿರತಕ್ಕಂಥ ಬಿಜೆಪಿಯವರು ಇವರು ರಾಜೀನಾಮೆ ಕೇಳಿಬಿಟ್ರಲ್ಲ, ರೆಡ್ಡಿ ಕಥೆ ಏನಾಯಿತು? ಒಂದು 10-15 ಜನ ಬೇರೆ ಪಾರ್ಟಿಲಿದ್ದವರು ಭ್ರಷ್ಟರು ಅಂತ ಹೇಳಿ ಸಾವಿರಾರು ಕೋಟಿಗಳಿಗೆ ರೇಡ್ಗಳು ಮಾಡಿಸಿ ನಿಮ್ಮ ಪಾರ್ಟಿ ತಂದು ಕೂತ್ಕೊಂಡು ಕೇಸರಿ ಶಾಲು ಹಾಕಿದ ತಕ್ಷಣ ಪರಮ ಪವಿತ್ರ ಆಗ್ಬಿಟ್ರು ಅವರು. ಇವ್ರಿಗೆ ಎಥಿಕ್ಸ್ ಏನಿತ್ತು? ಇವರಿಗೆ ನೈತಿಕತೆನೇ ಇಲ್ಲ ಈ ಪಾರ್ಟಿಯವರಿಗೆ ರಾಜೀನಾಮೆ ಕೇಳಲಿಕ್ಕೆ. ಇಲ್ಲೇ ಹೆಗಣ ಬಿದ್ದಿದೆ. ಆಯ್ತು ಸರ್, ಹೇಳ್ತೀನಿ, ಉತ್ತರ ಹೇಳ್ತೀನಿ ಸರ್. 2023 ಇದೆ, ಇದೊಂದು ಟೆಂಪ್ಲೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಇವಾಗ ಹೇಳಿದ್ರ ಲಿಸ್ಟ್ ಅದೊಂದು ಟೆಂಪ್ಲೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 2020 ಆದ್ಮೇಲೆ ಭ್ರಷ್ಟಾಚಾರ ರಹಿತ ಅಂತ ತಾನೇ ನೀವು ಬಂದಿದಂತದ್ದು. ಏನ್ ಕಡ್ದು ಕಿತ್ತಾಗಿದೆ ಅಂತ ಹೇಳ್ಬೇಕಾಗತ್ತಲ್ಲ. ಇವ್ರು ಮುಖ್ಯಮಂತ್ರಿಗಳು ಅವಾಗ ಹೇಳ್ತಾ ಇರ್ತಾರಲ್ಲ ಸಾಕ್ಷಿ ಗುಡ್ಡೆಗಳು ಅಂತ. ಅದ್ ಯಾವ್ದು ಭ್ರಷ್ಟಾಚಾರದ ಸಾಕ್ಷಿ ಗುಡ್ಡೆ? ಅದ್ ಯಾರು SIT ಮಾಡ್ಬೇಕು? ನಿಮ್ದೇ ಇದಿರುತ್ತೆ SIT ನಿಮ್ ಪರವಾಗಿ ಅಂದಾಗ ಕ್ಲೀನ್ ಶೀಟ್ ಕರೆಕ್ಟ್ ಕೊಡುತ್ತೆ. ವಿರೋಧ ಪಕ್ಷಗಳು ನಾನು ಹೇಳ್ತಾ ಇದೀವಲ್ಲ, ಓಪನ್ ಚಾಲೆಂಜ್. ಅಪ್ಪನ ಸೈನ್ ಫೋರ್ಜರಿ ಮಾಡಿದವನು ನಾನು ರಾಜೀನಾಮೆ ಕೇಳ್ತಿದ್ದೇನೆ ಅಂತ ಕೇಳಿದ್ರು ನಾಗೇಂದ್ರ. ಅಪ್ಪನ ಸೈನ್ ಫೋರ್ಜರಿ ಮಾಡಿದವನು ನನ್ನ ರಾಜೀನಾಮೆ ಕೇಳಿದ್ದಾನೆ ಅಂತ ನಾಗೇಂದ್ರ ಪ್ರೆಸ್ ಮೀಟ್ ಅಲ್ಲಿ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಮಾತಾಡಿದ್ರು. ಅಪ್ಪನ ಹೆಸರು ಹೇಳ್ಕೊಂಡೇನೆ, ಅಪ್ಪನ ಹೆಸರು ಹೇಳ್ತಾರೆ, ಬೇರೆ ಇಲ್ಲ ಅಂತ 3 ಜನ ಇಲ್ಲೇ ಇದ್ದಾರೆ ಸರ್. ಅದಲ್ಲಿ ಆ ಸರ್ಕಾರದಲ್ಲೇ ಇದ್ದಾರೆ. ಖರ್ಗೆ ಅನ್ನೋ ಅಂತ ಒಂದು ಸರ್ಕಾರದಲ್ಲಿ ಇದ್ದಾರೆ. ಅಪ್ಪಯ್ಯ ಅಂತ ಟ್ರಾನ್ಸ್ಫರ್. ಫೋರ್ಜರಿ ಹೇಳ್ರಿ ಅಂದ್ರೆ ನೀವೇನೋ ಹೇಳ್ತೀರಿ. ಫೋರ್ಜರಿ ಅಪ್ಪನ ಸೈನ್ ನಕಲಿ ಮಾಡಿದವನು. ರಾಜೀನಾಮೆ ಬಗ್ಗೆ ಮಾತಾಡ್ತಾ ಇದೀವ, ಆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಅಲ್ಲ, ಅಂತವರೆಲ್ಲ ನನ್ನ ರಾಜೀನಾಮೆ ಕೇಳ್ಬಿಟ್ರು ಅಂತ ಅವ್ರು ಹೇಳಿದ್ದು. ಆ ಫೋರ್ಜರಿ ಮಾಡಿದ್ರು ನನ್ನ ರಾಜೀನಾಮೆ ಕೇಳಿದ್ರು ಅಂತ ಹೇಳಿದ್ದು. ಹೇಳ್ತಾ ಇದ್ದೀರಲ್ಲ, ಈ ತರ ಕಾನೂನಾತ್ಮಕವಾಗಿ ಲೀಗಲ್ ಇದ್ರಲ್ಲಿ ಸೈನ್ ಮಾಡಿದಾರಂತ. ವಾಟ್ ಈಸ್ ಎ ಗವರ್ಮೆಂಟ್ ಡೂಯಿಂಗ್? ಯಾಕೆ ಬರೀ ಮಾತಾಡ್ಬೇಡ್ರಿ. ವೆನ್ ಯು ಸ್ಪೀಕ್ ನೋ ಆಕ್ಷನ್ಸ್ ಅಲ್ಲಿ ತೋರಿಸಿ. ಇವತ್ತಲ್ಲಿ ಬರೀ ಮಾತಾಡ್ಬಿಟ್ಟು ಟೆಂಪ್ಲೇಟ್ ತರ ಒಂದಷ್ಟು ಜನದ ಹೆಸರು ಹೇಳ್ಕೊಂಡು ಎಲ್ಲಾ ಚಾನಲ್ ಕುತ್ಕೊಂಡು ಅದೇ ಹೆಸರುಗಳು ಹೇಳ್ಕೊಂಡಂತಲ್ಲ. ಏನ ಹೆಸರು ಸುಳ್ಳು ಅಂತ ನೀವು ಹೇಳೋದು? ಸರ್, ಹೆಸರು ಇದ್ರೆ ಸಾಬೀತ್ ಮಾಡ್ರಿ. ಇಲ್ಲ ಅಂದ್ರೆ ತನಿಖೆ ಮುಂದುವರಿಸ್ತಾ ಇಲ್ಲ. ನಿಮ್ ಪಾರ್ಟಿಗೆ ಬಂದ ತಕ್ಷಣ ಇಡಿ ಯಾವುದೇ ಅವರ ಅವರ ಕಾರುಗಳು ಇಗ್ನಿಷನ್ ಆನ್ ಆಗ್ಲೇ ಇಲ್ಲ, ಕಾರು ಆನ್ ಆಗ್ಲೇ ಇಲ್ಲ ಅವ್ರ ಮನೆಗಳ ಕಡೆಗೆ ಹೋಗಕ್ಕೆ. ನಾನು ತಮಗೂ ಚಾಲೆಂಜ್ ಮಾಡ್ತೀನಿ ಸರ್, ಅದಲ್ಲಿ ಯಾವ ಕೇಸು ಕ್ಲೋಸ್ ಆಗಿದೆ ಅನ್ನೋದು ಇಂಥ ಜನರು ಬಂದಿದ್ದಾರೆ. ಇಂಥ ಜನರದ್ದು ಯಾವುದು ಕ್ಲೋಸ್ ಆಗಿಲ್ಲ, ನಡೀತಾನೂ ಇಲ್ಲ. ಅದು ಕ್ಲೋಸ್ ಆಗಿಲ್ಲ, ನಡೀತಾನೂ ಇಲ್ಲ. ನಾ ಹೇಳ್ತಾ ಇರುವಂತದ್ದು ಪ್ರಸ್ತುತವಾಗಿರುವಂತ ರಾಜಕೀಯದ ಇದ್ರಲ್ಲಿ ಅವಾಗಲೇ ನಾನು ಹೇಳಿದೆ, ಹಲವಾರು ಚಾನೆಲ್ಗಳು ಹೇಳಿದ್ದೀನಿ. ಮೊದಲು ರಾಜೀನಾಮೆ ಯಾಕೆ ಕೊಟ್ರು, ಇವಾಗ ರಾಜೀನಾಮೆ ಯಾಕೆ ವಾಪಸ್ ಬಂದ್ರು? ವೈ ಡಿಡ್ ಹಿ ಕಮ್? ಅಂದ್ರೆ ಮುಖ್ಯಮಂತ್ರಿಗಳಿಗೆ ದರ್ದೇನ್ ಸರ್? ಇವನು ಅವರೇ ತಿಹಾರ್ ಜೈಲಿಂದ ಬಂದಿರೋ, ಅದು ಬೇರೆ ಪ್ರಶ್ನೆ. ಇದೀಗ ನಮ್ಮನ್ನ ಅರವಿಂದ್ ಬೆಲ್ಲದ್ ಅವರು ಜಾಯ್ನ್ ಆಗಿದ್ದಾರೆ, ನಮ್ಮನ್ನ ಲೈನಲ್ಲಿ ಇದ್ದಾರೆ, ಮಾತಾಡ್ಸ್ಬಿಡ್ತೀನಿ ಅವ್ರನ್ನ. ನಮಸ್ತೆ ಸರ್. ಹಾ, ನಮಸ್ಕಾರ. ಏನ್ ಹೇಳ್ತೀರಿ ಸರ್ ಈ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಾಗೇಂದ್ರ ರಾಜೀನಾಮೆಗೆ?
ಏನಿಲ್ಲ, ಈಗ ನಮ್ಮ ಪಾದಯಾತ್ರೆ ಸಂಬಂಧ ಹೆದರಿ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಪಾದಯಾತ್ರೆಯಿಂದ ಇದು ಮತ್ತ ತಮಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ತಿಳ್ಕೊಂಡು ರಾಜೀನಾಮೆ ಈಗ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದು ಬೆಲ್ಲ ಸರ್, ಅವ್ರು ಏನು ಹೇಳಿದ್ರು ಅಂದರೆ, ಎಲ್ಲ ಒಂಥರ ಈ ಮನುವಾದಿಗಳು ಸೇರಿಕೊಂಡು ಒಬ್ಬ ದಲಿತ ಸಮುದಾಯದವನನ್ನು ಆದಿವಾಸಿಯನ್ನು ಟಾರ್ಗೆಟ್ ಮಾಡಿಕೊಂಡು ಈ ಕೆಲಸ ಮಾಡಿ ಹಾಕಿದ್ರು. ನನ್ನ ಹೆಸರು ಯಾರು ಬರೆದಿದ್ದಾರಾ ಇದರಲ್ಲಿ? ಸುಮ್ಮನೆ ನನ್ನನ್ನು ಟಾರ್ಗೆಟ್ ಮಾಡ್ಕೊಂಡು ಈ ಕೆಲಸ ಮಾಡಿದ್ರು. ಇವ್ರ ಪಾರ್ಟಿಲಿರೋಲ್ಲ ಸಾಚಾಗಳ ಅಂತ ಕೇಳ್ತಾ ಇದ್ರು ನಾಗೇಂದ್ರ ಅವರು. ಮತ್ತೆ ಯಾಕೆ ರಾಜೀನಾಮೆ ಕೊಟ್ರಂತ? ಅಂದರೆ ಶಿವಕುಮಾರ್ ಅವ್ರಿಗೆ ಪಕ್ಷದ ಹೈಕಮಾಂಡ್ಗೆ ಮುಜುಗರ ಆಗಬಾರ್ದು, ನನ್ನಿಂದ ಸದನ ನಡೀಲಿಲ್ಲ, ಬೇರೆ ಬೇರೆ ಬರದ ವಿಚಾರಗಳಿತ್ತು, ಅದೆಲ್ಲ ಚರ್ಚೆ ಮಾಡದೆ ಹಿಂಗೆ ಹಾಳು ಮಾಡ್ತಿದ್ದಾರೆ ಅಂತ ಹೇಳಿ ನನಗೆ ಬೇಸರಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದರು. ಮುಜುಗರ ತಪ್ಪಿಸ್ಬೇಕು ಅಂತ. ಇಷ್ಟ ಸೂಕ್ಷ್ಮತೆ ಇತ್ತಂದ್ರೆ ಸದನ ನಡೆಯೋಕ್ಕಿಂತ ಮೊದಲ ಕೊಡ್ಬೇಕಿತ್ತಲ್ಲ. ಸೊ ಇದು ಅವ್ರು ಕೊಟ್ಟಿದ್ದ ರಾಜೀನಾಮೆ ಈಗ ಅವ್ರ ಹೈಕಮಾಂಡ್ದವ್ರು ಹೇಳಿ ತಗೊಂಡಿದ್ದಾರೆ ಅವ್ರಿಗೆ, ಮುಖ್ಯಮಂತ್ರಿಗಳದ್ದು ಹೇಳಿ. ಇನ್ನೊಂದೇನು ಹೇಳಿದ್ರು ಅಂದರೆ ಬೆಲ್ಲ ಸರ್, ಇನ್ನೊಂದೇನು ಹೇಳಿದ್ರು ಅಂದರೆ, ಈಗ ನಾನು ಬರೀ ಸಚಿವ ಸ್ಥಾನಕ್ಕಲ್ಲ ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡೋಕೆ ನಾನು ರೆಡಿ ಇದ್ದೀನಿ, BJP ಅವ್ರು ಕ್ಯಾಂಡಿಡೇಟ್ ಹಾಕ್ಲಿ ನೋಡೋಣ, ಜನತಾ ನ್ಯಾಯಾಲಯದಲ್ಲಿ ತೀರ್ಪಾಗಲಿ, ಅದನ್ನೇ ನಾನು ನಂಬಿರೋದು ಅಂದರು. ಕೊಡಂತ ಹೇಳ್ರಿ ರಾಜೀನಾಮೆ. ರಾಜೀನಾಮೆ ಕೊಡ್ಲಿ ಅವ್ರು. ಹಂಗಿತ್ತಂದ್ರ ಅಷ್ಟ ಧೈರ್ಯ ಇತ್ತಂದ್ರ, ಅಷ್ಟ ಸಾಚಾದನ್ ಅಂತ ಹೇಳಿ ನಂಬಿಕೆ ಇತ್ತಂದ್ರ ತಮ್ಮ ಮೇಲೆ ತಮಗ ರಾಜೀನಾಮೆ ಕೊಡ್ಲಿ. ಏನ್ ಸುಮ್ಮನೆ ಏನೋ ಮಾತಾಡದಂತೆ ಮಾತಾಡ್ತಾರ. ದಲಿತರಾಗೆ ಹೊಡಿತಾರ. ಸ್ವಲ್ಪ ಆದ್ರೂ ಏನಾದ್ರು ಅನ್ನಿಸ್ಬೇಕಲ್ಲ. ರಾಮಾಯಣ ಬರ್ದಿರೋರೆ ನಾನು ಹಳೆ ಶಂಭೂಕ ಅಲ್ಲ, ನಾನು ಆ ಥರ ಸುಮ್ಮನೆ ಬಿಡಲ್ಲ ಇವ್ರನ್ನ ಅಂತ ಹೇಳ್ತಾ ಇದ್ರು. ಹೀಗೆ ಈ ಶಾಪ ದಲಿತರ ತಮ್ಮ ಸಮಾಜದ ದುಡ್ಡು ಹೊಡೆದ ಶಾಪ ಅವ್ರಿಗೆ ತಡ್ತಾ ಬಿಡುದಿಲ್ಲ. ಯಾಕಂದ್ರೆ ಏನ್ ಬಡವ್ರು ಹಣ ಹೊಡೆದಾರ್ರಿ, ಇವ್ರಿಗೇನ್ ಕಡಿಮೆ ಆಗಿತ್ತು ಅದೆಲ್ಲ ಮಾಡ್ಲಿಕ್ಕೆ. ತುಂಬಾ ಅಳ್ತಾ ಇದ್ರು ಬೆಲ್ಲ ಸರ್, ತುಂಬಾ ಅಳ್ತಾ ಇದ್ರು ನಾಗೇಂದ್ರ ಅವ್ರು. ಇವತ್ತು ಒಂದು 5 ನಿಮಿಷ ಹತ್ರು. ಓಕೆ, ಈ ತರ ಮಾಡ್ಬಿಟ್ರು ನನಗೆ, ಅನ್ಯಾಯ ಮಾಡಿದ್ರು ನನಗೆ ಅಂತ. ಇವ್ರ ಪಾರ್ಟಿಲಿರೋರೆಲ್ಲ ನೀಟಾಗಿದ್ದಾರಾ, ರೆಡ್ಡಿ ಅವರು, ರಾಮುಲು ಅವ್ರ ಹೆಸರೆಲ್ಲ ಹೇಳ್ತಾ ಇದ್ರು ಅವರು. ಓಕೆ, ಜಾಸ್ತಿ ಇತ್ತಂದ್ರೆ ರಾಜೀನಾಮೆ ಕೊಡಬಾರ್ದಿತ್ತಲ್ಲ. ಮತ್ತೆ ತಮಗ ತಾವು ಮಾಡಿದ ತಪ್ಪಲ್ಲ ಅಂತ ಅನ್ನೋಂಗಿದ್ರ ಕೊಡಲ್ಲ ಅಂತ ಹೇಳ್ಬೇಕಿತ್ತು. ಈಗ ನೀವು ಪಾದಯಾತ್ರೆ ಮಾಡ್ತಿದ್ದೀರಾ ಸರ್? ಈಗ ಪಾದಯಾತ್ರೆ ಬೇರೆ ಏನೋ ವಿಚಾರಕ್ಕೆ ಪಾದಯಾತ್ರೆ ಇದೆಯಾ, ಅದು ಸ್ಟಾಪ್ ಆಯ್ತಾ ಪಾದಯಾತ್ರೆ? ವಿಚಾರ ಮಾಡ್ತೇವ್ರಿ. ಓಕೆ ಓಕೆ ಓಕೆ, ಡಿಸ್ಕಷನ್ ಮಾಡಿ ವಿಚಾರ ಮಾಡ್ತೀವಿ. ಥ್ಯಾಂಕ್ ಯು ಅರವಿಂದ್ ಬೆಲ್ಲ ಸರ್ ಮಾತನಾಡೋದಕ್ಕಾಗಿ. TV5 ಥ್ಯಾಂಕ್ ಯು ಸೊ ಮಚ್. ಚರ್ಚೆ ನಾನು ಮತ್ತೆ ಮುಂದುವರಿಸ್ತೀನಿ. ಎಕ್ಸೆಲ್ PU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತು. ಎಕ್ಸೆಲ್ PU ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ದಿನೇಶ್ ಜಿ, ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಇಲ್ಲಿ ಈಗ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು, ಯಾಕೆ ಕೊಟ್ಟಿರಲಿಲ್ಲ, ಮತ್ತೆ ಸುಮ್ಮನೆ ಇರಬೇಕಾಗಿತ್ತು ಅವರು, ಮತ್ತು ಈಗ ಯಾವ ಆಧಾರದ ಮೇಲೆ ಮತ್ತೆ ಅವ್ರನ್ನ ಮಿನಿಸ್ಟರ್ ಮಾಡಿದ್ರು ಅಂಥೇಳಿ ಒಂದು ದೊಡ್ಡ ಪ್ರಶ್ನೆ ಇತ್ತು. ಈಗ ಅವರು ಬೇಸ್ಡ್ ಆನ್ SIT ರಿಪೋರ್ಟು ಸ್ಟೇಟ್ ಗೌರ್ಮೆಂಟ್ ಒಂದು ಕಾಲ್ ತೊಗೊಂಡ್ರು. ಇದರಲ್ಲಿ ಏನು ಅವ್ರದ್ದು ಹೆಸರಿಲ್ಲ, ಚಾರ್ಜ್ ಶೀಟಲ್ಲೂ ಅವ್ರದ್ದೇನು ಸೇರಿಸ್ತಿಲ್ಲ, ಬಿಟ್ಟುಬಿಟ್ರು ಅಂಥೇಳಿ. ಆಧಾರದ ಮೇಲೆ ಮನುಷ್ಯ ಬಂದಿರ್ಬೋದಲ್ವ, ಅದನ್ನ SIT ರಿಪೋರ್ಟ್ ನಂಬಿಕೊಂಡು ಇದನ್ನು ನಾನು ಹಾಕ್ಬೋದಾಗಿತ್ತು ಅಂಥೇಳಿ. ಇಡಿ ಅವ್ರ ಕೈನಲ್ಲಿದೆ, ಅವ್ರು ಏನು ಬೇಕಾದ್ರೂ ಬರೀತಾರೆ. ಇಡಿ ಏನು ನಿಮ್ಮ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಏನು ಶ್ರೀಯುತ ಅರವಿಂದ್ ಕೇಜ್ರಿವಾಲ್ ಅವರು ಅಂತೇನೋ ಇಡಿ ಬರೆದಿಲ್ಲ. ಅವರು ನೀವು ದೊಡ್ಡ ಹಗರಣಕೋರ, ಮೋಸ ಮಾಡಿದ್ಯಾ, ಅಂಥದ್ದು ಮಾಡಿ ಇಂಥದ್ದಾನೆ ಕೇಸ್ ಹಾಕಿದ್ದು. ಅವತ್ತಿಗೆ ಇಡಿ ನಿಮಗೆ ರಾಂಗು, ಇವ್ರ ಮೇಲೆ ಹಾಕ್ಬಿಟ್ರೆ ರೈಟು. ಹೆಂಗೆ ನಿಮ್ಮ ಸ್ಟ್ಯಾಂಡರ್ಡು ಆಮ್ ಆದ್ಮಿ ಪಕ್ಷದ್ದು ಸರ್? ಈಗ ಇಡೀ ನಿಮ್ಮ 6 ಜನ ಅರ್ಧ ಕ್ಯಾಬಿನೆಟ್ ಎತ್ಕೊಂಡು ಒಳಗಡೆ ಇಟ್ಟರೆ ಅವರು ಬಲ ಅಂದ್ಬಿಟ್ರಿ, ಜೈಲ್ ಒಳಗಡೆ ಆಚೆ ಹೊಸ ಮುಖ್ಯಮಂತ್ರಿ ಮಾಡಿಬಿಟ್ರಿ. ಅಲ್ಲಿ ಇಟ್ ಈಸ್ ಇಂಟೆನ್ಷನಲ್ ಅಲ್ಲಿ ಇಲ್ಲಿ 18ನೇ ಆರೋಪಿ ಸರಿ, ಇಲ್ಲಿ SIT ಇಲ್ವಲ್ರಿ ದಿನೇಶ್ ಜಿ? SIT ಇಲ್ಲ ಇಲ್ಲಿ. ಈಗ ಇಲ್ಲಿ 187 ಕೋಟಿ ಹಣನಾರು ಸಿಕ್ಕಿದೆ, ಅಲ್ಲಿ ₹1 ಸಿಕ್ಕಿಲ್ಲ. ಎಲ್ಲಾರ ಮನೆಯಲ್ಲೂ ಸರ್ಚ್ ಮಾಡಿದ್ದಾರೆ. ಕೋರ್ಟ್ ಹೇಳಿದ್ದು ಹೇಳ್ರಿ, ನಾವ್ ಹೇಳ್ತಾ- ಕೋರ್ಟ್ ಹಂಗೆ ಹೇಳಿದ್ಯಾ? ಆಯ್ತು ಇವ್ರು ಸರ್, ಆ ಥರ 100 ಹೇಳ್ತಾರೆ. ಇವತ್ತಿಗೂ ನಾಗೇಂದ್ರನ್ ಮನೆಯಲ್ಲಿ ₹50 ಸಿಗ್ತೇನೆ ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾಗೇಂದ್ರನ್ ಮನೆಯಲ್ಲಿ ₹50 ಸಿಗ್ತೇನ್ರಪ್ಪ ಹೇಳಿ. ಅಕೌಂಟ್ ಅಲ್ಲಿ ಸಿಕ್ಕಿದೆಯಲ್ಲ ಸರ್, ಇವತ್ತು ಪ್ರತಿಯೊಂದು ಅಕೌಂಟ್ ಅಲ್ಲಿ ಅವ್ರ ಸ್ವಾಮಿ ರಿಲೇಟಿವ್ಸ್ ಸಿಕ್ಕಿದೆ, ಅಕೌಂಟ್ SIT ಬರಿಬೇಕಾಗಿತ್ತಲ್ರಿ. ಫಾರಿನ್ ಟ್ರಿಪ್ ಎಂಜಾಯ್ಮೆಂಟ್ ಮಾಡಿದಾರಲ್ಲ. ನಾನು ಹಂಗೆ ಕೇಳ್ತಿಲ್ಲ. ಈಗ ಅರವಿಂದ್ ಕೇಜ್ರಿವಾಲ್ ಮನೆಯಲ್ಲೋ ಸಿಸೋಡಿಯಾ ಮನೆಯಲ್ಲೋ 4 ಆಣೆ ಸಿಕ್ಕಲಿಲ್ಲ, 4 ಆಣೆ ಚಲಾವಣೆ ಇಲ್ಲ ಬಿಡಿ, 50% ₹1 ಸಿಕ್ಕಿಲ್ಲ ಅಂತ ಅಂದ್ಕೊಂಬೋಣ, 50% ಚಲಾವಣೆ ಇಲ್ಲ. ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈಗ ಇವ್ರು ಕೇಳ್ತಾರೆ ನಾಗೇಂದ್ರನ ಮನೆಯಲ್ಲಿ ನಾಗೇಂದ್ರ ಎಂಬ ಹೆಸರಿನ ಖಾತೆಯಲ್ಲಿ ದುಡ್ಡು ಸಿಗ್ತಾ ಅಂತ. ಸರಿ, ನಾನು ಬೇನಾಮಿಗೆ ಬರ್ತೀನಿ. ಬೇನಾಮಿಗೆ ಬಂದುಬಿಡೋದು ನಿಜ ಆದರೆ ಎಲ್ಲ ರಾಜಕಾರಣಿಗಳು ಬಹುಶಃ ಬೀದಿಲೇ ಇರಬೇಕಾಗತ್ತೆ. ಎಲ್ಲರೂ ಡ್ರೈವರು, ಇನ್ನೊಬ್ಬ ಮತ್ತೊಬ್ಬ ಎಲ್ಲ ಜಮೀನು ಮಾಡಿರ್ತಾರಪ್ಪ. ಇದು ಇಲಾಖೆಯ ಮುಖ್ಯಸ್ಥ ಯಾರು? ಮತ್ತೆ ಇಲಾಖೆ ಮುಖ್ಯಸ್ಥ ಮತ್ತೆ ಇಲ್ಲಿ ಅಯ್ಯೋ ಸಂತ್ರಸ್ತರು ನಾವು, ಅಯ್ಯೋ ಕೇಜ್ರಿವಾಲ್ ಹಿಂಗ್ ಮಾಡ್ಬಿಟ್ರು, ಸಿಸೋಡಿಯಾ ಎಷ್ಟು ಸ್ಕೂಲ್ ಮಾಡಿದ್ರು, ಯಾಕೆ ಬಡ್ಕೊಂಡ್ರಿ? ಅವರು ಇಲಾಖೆ ಮುಖ್ಯಸ್ಥರೇ ಅಲ್ವೇನ್ರಿ? ಇಲಾಖೆ ಈಗ ಅಲ್ಲಿ ಎಲ್ಲಿ
ಅದು ಹಗರಣನೇ ನಡೆದಿಲ್ಲ. ಕೋರ್ಟ್ ಹೇಳ್ತಾ ನನಗೆ ಹೇಳಿ, ಇಲ್ಲಿ ನಡೆದಿಲ್ಲ ಅಂತ ಅವ್ರು ಹೇಳ್ತಾರೆ, ನಾನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. Proof ಇದೆಯಲ್ಲ ಇಲ್ಲಿ. ಅಲ್ರಿ, ಒಳ್ಳೆ ಕಥೆ Evidence ಆಯ್ತು. ಇದೆಯಲ್ಲ, ಇಲ್ಲಿ ಕೋರ್ಟ್ transaction ಇದೆ, ಪ್ರತಿಯೊಂದು ಇದೆ. ಡೆಲ್ಲಿಲಾದ್ರೆ ಕೇಳಿಸ್ಕೊಳ್ಳಿ, ಸರ್, ಇಲ್ಲಿ physical ಡೆಲ್ಲಿಲಾದ್ರೆ evidence ಇದೆ. ನೋಡಿ ಸರ್, ನಾನು ಒಂದು ನಿಮಿಷ ದಿನೇಶ್ there is ದಿನೇಶ್ subjective ದಿನೇಶ್ and ಕೇಳಿಸ್ಕೊಬಿಡಿ objective. ಇದು ಕೇಳಿಸ್ಕೊಬಿಡಿ objective evidence ಇದೆ. ಕೇಳಿಸ್ಕೊಳ್ಳಿ It is ದಿನೇಶ್, ಒಂದು ನಿಮಿಷ ಕೇಳಿಸ್ಕೊಬಿಡ್ರಿ, ಅಲ್ಲಿ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ನಾನು allegation ನಿನ್ನೆ ಕೇಳ್ತೀನಿ ರೀ, subjective ನಿನ್ನೆ ಸರ್ ಕೇಳ್ತೀನಿ ರೀ, ಇವತ್ತಿಗೂ ಒಂದು ನಿಮಿಷ ಕೇಳಿಸ್ಕೊಳ್ರಿ. ನಾನು ಬೇರೆಯವ್ರ ಕೇಸ್ಗಾದ್ರೆ ಜಡ್ಜು, ನನ್ನ ಕೇಸ್ಗಾದ್ರೆ ಲಾಯರು ಅಂತ ಆಗ್ಬಾರ್ದು, ಸರ್, ನಿಜಾನಾ? ನಾನು ಹೇಳೋದನ್ನ ಈಗ ನೀವು ಕಾಂಗ್ರೆಸ್ನವ್ರ ಅರ್ಥ ಕೇಸ್ಗಾದ್ರೆ ಮಾಡ್ಕೊತಾ ನೀವು ಇಲ್ಲ ಜಡ್ಜು, ಸರ್. ನಿಮ್ ಕೇಸ್ಗಾದ್ರೆ ಅಡ್ವೊಕೇಟ ನೀವು? ಅರ್ಥ ಮಾಡ್ಕೊತಾ ಇಲ್ವಲ್ಲ ನೀವು? ಹೇಳಿ. 14 ಸೈಟ್ ಯಾಕೆ ವಾಪಸ್ ಕೊಟ್ರು? ಮತ್ತೆ ರಿಕವರಿ ಯಾಕೆ ಮಾಡ್ತಾವ್ರೆ ಹಣನ? ರಿಕವರಿ ಯಾಕೆ ಎಷ್ಟು 6 ತಿಂಗಳಿಂದ 6 ತಿಂಗಳು ಮುದ್ದೆ ಮುರಿದ್ರ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿ? ಅಲ್ಲಿ ಮುದ್ದೆನ ರೋಟಿನ ಅಲ್ಲಿ ಕೊಡೋದು? ಸರ್ ನಾನು ಸರ್ ಇವತ್ತು ಏನ್ ಮಾಡಿದ್ರು? ಇವತ್ತಿಗೂ ಸತ್ಯೇಂದ್ರ ಜೈನ ಮೊನ್ನೆ ಅರೆಸ್ಟ್ ಮಾಡಿ ತಗೊಂಡೋಗಿ ಇಟ್ಕೊಂಡವ್ರೆ. ಯಾಕೆ ಇಟ್ಕೊಂಡವ್ರೆ? ಪಂಜಾಬ್ ಅಲ್ಲಿ ಅವರು ಎಲೆಕ್ಷನ್ಗೆ ಪ್ರಿಪರೇಷನ್ ಮಾಡ್ತಾವ್ರೆ ಅಂತ ಇಲ್ದೇ ಇರೋ ಒಂದು ಅಲಿಗೇಷನ್ ಬಳ್ಳಾರಿ ಸ್ಟ್ರಾಂಗ್ ಆಗಿದ್ರು ಲೀಡ್ರು, ರೆಡ್ಡಿಗೆ ಅವ್ರಿಗೆ ಅನುಕೂಲ ಮಾಡ್ಬೇಕಾಗಿತ್ತು ಅಂತ ಅವರು ಅದನ್ನು ಹೇಳ್ತಾರೆ. ಇವತ್ತು ಇದು ನೋಡಿ, ಎನಿ ಎವಿಡೆನ್ಸ್ ತಗೊಂಡಾಗ ಸಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಅಂತ ಆಗತ್ತೀವಿ. ಇಲ್ಲಿ ಸಬ್ಜೆಕ್ಟಿವ್ ಅಂದ್ರೆ ಯಾರು ಹೇಳ್ಬೇಕು, ಅಲ್ಲಿ ಹೇಳಕ್ಕೂ ಒಬ್ರು ಇಲ್ಲ. ಆಬ್ಜೆಕ್ಟಿವ್ ಎವಿಡೆನ್ಸ್ ಅಂದ್ರೆ ಇಲ್ಲಿ ಹಣ ಟ್ರಾನ್ಸಾಕ್ಷನ್ ಒಂದು ಕ್ಲಿಯರ್ ಕಟ್ ಆಗಿ ಎಲ್ರಿಗೂ ರಿಫ್ಲೆಕ್ಟ್ ಆಗ್ತಾ ಇದೆ. ರಿಫ್ಲೆಕ್ಟ್ ಆದ್ಮೇಲೆ ನೈತಿಕತೆ ಒತ್ಕೊಳ್ಳಿ. ಈಗ ನೀನೇ ಕಳ್ತನ ಮಾಡಿಲ್ಲ ಅಂದ್ರೂ ನೈತಿಕತೆ ಒತ್ಕೊಂಡು, ಈಗ ನೀಡ್ ಸ್ಕ್ಯಾಮ್ ಅಲ್ಲಿ ಧರ್ಮೇಂದ್ರ ಪ್ರಧಾನೇ ಮಾಡವ್ರೆ ಅಂತಲ್ಲ, ಅಲ್ಲಿ ಅಧಿಕಾರಿಗಳು 3 ವರ್ಷದಿಂದ ಮಾಡ್ತಲೇ ಅವ್ರೆ. ನಿನ್ಗೆ ನಡ್ಸಕ್ಕೆ ಯೋಗ್ಯತೆ ಇಲ್ಲ, ಮಿನಿಸ್ಟ್ರಿಶಿಪ್, ನೀನ್ ಮನೇಲಿ ಇರಪ್ಪ ಅಂತ ಕಳಿಸವ್ರೆ. ಇವರಾದ್ರೂ ಅಷ್ಟೇ, ಈ ಟರ್ಮ್ ಮುಗಿಲಿ, ಇವರು ಕ್ಲಿಯರ್ ಮಾಡ್ಕೊಂಡು ಬರಲಿ. ನಾನು ಸತ್ಯ ಹರಿಶ್ಚಂದ್ರ, ನಾನು ಯಾವುದೋ ಹಗರಣ ಮಾಡಿಲ್ಲ, ನಾನು ಒಳ್ಳೆಯವನು ಅಂತ ಆಚೆ ಬರಲಿ. ಬಂದ ಮೇಲೆ ಕೊಡಿ, ನಾವು ಬೇಡ ಅನ್ನಲ್ಲ. ಈಗ ಆಲ್ರೆಡಿ ಹಗರಣಗಳನ್ನ ಒತ್ಕೊಂಡಿರೋರು, ಮತ್ತೆ ಇವ್ರೇನ್ ಮೂಲ ಕಾಂಗ್ರೆಸ್ಸಿಗನೂ ಅಲ್ಲ. ಅಲ್ಲಿ ಹೇಳ್ಕೋಬೇಕು ಅಂದ್ರೆ ಈಸ್ ಫ್ರಮ್ ದ ಬಿಜೆಪಿ, ಈಗ ಬಿಜೆಪಿ ಕ್ಯಾಂಡಿಡೇಟ್, ಈಸ್ ಟ್ರೈನ್ಡ್ ಫ್ರಮ್ ದ ಬಿಜೆಪಿ. ಆ ವ್ಯಕ್ತಿಗೆ ಈಗ ಕಾಂಗ್ರೆಸ್ ಅಲ್ಲಿ 136 ಜನ ಅವ್ರ MLA ಗಳು, ಪಾಪ ಸೀನಿಯರ್ 4 ಟೈಮ್ 5 ಟೈಮ್ ಗೆದ್ದಿರೋರ್ಗೆ ಮಿನಿಸ್ಟ್ರಿಶಿಪ್ ಕೊಡ್ತಾ ಇಲ್ಲ. ಅಂದ್ರೆ ಇಲ್ಲಿ 136 ಜನ ಮಿನಿಸ್ಟರ್ ಮಾಡಕ್ಕಾಗಲ್ರಿ, 136 ಜನ ಮಿನಿಸ್ಟರ್ ಮಾಡಕ್ಕಾಗ್ತದೆ. ಇಲ್ಲಿ ಕೇಳ್ತಾ ಇರೋದು ನಮ್ಗೆ, ಇಲ್ಲಿ ಸಮಥಿಂಗ್ ಇಸ್ ದೇರ್. ಅಂದ್ರೆ ವಾಲ್ಮೀಕಿ, ಈಗ ವಾಲ್ಮೀಕಿ ಇದ್ರಲ್ಲೂ ಕೂಡ ಬೇರೆ MLA ಗಳು ಇದಾರೆ, 15 ಜನ MLA ಗಳು ಇದ್ದಾರೆ. ಅವರೇ ಬೇಕು ಅಂತ ತೆಲಂಗಾಣ ಎಲೆಕ್ಷನ್ಗೆ ದುಡ್ಡು ಹೋಗ್ಬಿಟ್ಟಿದೆ. ತೆಲಂಗಾಣ ಎಲೆಕ್ಷನ್ ದುಡ್ಡು ಹೋಗ್ಬಿಟ್ಟಿದೆ ಅಂದಾಗ ಯಾವ ತರ ದುಡ್ಡು ಹೋಯ್ತು? ಚುನಾವಣಾ ಆಯೋಗಕ್ಕೆ ಅವತ್ತು ದುಡ್ಡು ಹೋದ ದಿನಾನೇ JDS ಅವರು ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ರು, BJP ಅವರು ಎಷ್ಟು ಕಂಪ್ಲೇಂಟ್ ಕೊಟ್ಟಿದ್ರು, ಎಲ್ಲೆಲ್ಲಿ ಎಷ್ಟು ಸೀಸ್ ಆಯಿತು. ಈ ವೈಟ್ ಮನಿ, ಬ್ಲ್ಯಾಕ್ ಅಲ್ಲ ಇದು, ವೈಟ್ ಮನಿನೇ ಬ್ಯಾಂಕಿಂದ ಡ್ರಾ ಮಾಡಿಸ್ಕೊಂಡು ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿ ಎಷ್ಟೆಷ್ಟು ದುಡ್ಡನ್ನು ಬ್ಯಾನರ್ಗೆ, ಬಂಟಿಂಗ್ಗೆ, ಕಾರ್ಯಕರ್ತರಿಗೆ ಹಂಚಿದ್ರು. ಇದೆಯಾ ಮಾಹಿತಿ? ಎಲ್ಲ ಹೇಳ್ತೀರಿ, ಎಲೆಕ್ಷನ್ ಚುನಾವಣಾ ಪ್ರಚಾರ ಅದು ಇದೆಲ್ಲ ಹೇಳ್ಬಿಡ್ತೀನ. ಲೀಗಲ್ ಡಿಸ್ಕಷನ್ಸ್ ಅಂತಾನು ಹೇಳಿದ್ದೀನಿ ನಿಮ್ಗೆ. ಲೀಗಲ್ ಡಿಸ್ಕಷನ್ಸ್ ಅಲ್ಲೂ ಅದು ವಿಚಾರ ಬಂದಿದೆ. ಅವತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ರಾಜೀನಾಮೆ ತೆಗೆದುಕೊಳ್ತಾರೆ. ರಾಜೀನಾಮೆ ತೆಗೆದುಕೊಂಡಾದ್ಮೇಲೆ ಕೋರ್ಟ್ ಇವರನ್ನ 3 ತಿಂಗಳು ಜೈಲಿಗೆ ಕಳಿಸುತ್ತೆ. 3 ತಿಂಗಳು ಜೈಲಲ್ಲಿ ಇರ್ತಾರೆ. ಇದೇ ನಾಗೇಂದ್ರ ಅವರು ಜೈಲಲ್ಲಿ ಇದ್ದು ಬಂದು ಹೊರಗಡೆ ಇವರು ಬೇಲನ್ನು ತೆಗೆದುಕೊಳ್ತಾರೆ. ಮತ್ತೆ ಇವ್ರಿಗೆ ನೀವು ದೆಹಲಿಗೆ ಪ್ರವಾಸ ಮಾಡಬಾರ್ದು ಅಂತೇಳಿ ಕೋರ್ಟ್ ಆದೇಶನೂ ಸಹ ಇರ್ತದೆ. ಇವೆಲ್ಲವೂ ಸಹ ಇದ್ರು ಪ್ರವಾಸ ಮಾಡಬಹುದು ಅಂತಾನು ಕೋರ್ಟ್ ಹೇಳ್ತು. ಇವೆಲ್ಲ ಇದ್ರೂ ಸಹ ನಾಗೇಂದ್ರರವರು ಇವತ್ತು ಜಾತಿ, ಧರ್ಮ, ಲಿಂಗ, ಮನುವಾದ ಅಂತ ಹೇಳ್ತಾರಲ್ಲ, ನಾಗೇಂದ್ರ ಅವ್ರಿಗೆ ಒಂದು ಸಣ್ಣ ಕ್ವಶನ್ ಸರ್. ನಾಗೇಂದ್ರ ಸರ್, ನಿಮ್ ಬ್ರದರ್ ಆಗಿ ಒಂದು ಕ್ವಶನ್ಸ್ ಕೇಳ್ತೀರಿ. ಅವತ್ತು KN ರಾಜಣ್ಣ ಹೋಗ್ಬೇಕಾದ್ರೆ ಆಚೆಗೆ ಮನುವಾದ ಇತ್ತ? KN ರಾಜಣ್ಣ ಆಚ್ಕೋಬೇಕಾದ್ರೆ ಜಾತಿ ಇತ್ತ, ಲಿಂಗ ಇತ್ತ, ಧರ್ಮ ಇತ್ತ? ಅವತ್ತಾಕೆ ರಾಜಣ್ಣನ ಬಗ್ಗೆ ನೀವು ಬ್ಯಾಟಿಂಗ್ ಮಾಡ್ಲಿಲ್ಲ? ಯಾರು ಇದೆ ನಾಗೇಂದ್ರ ಅವರು ನಿಮ್ಮ ಕ್ಯಾಟಗರಿ ಅಲ್ವಾ? ಅವತ್ತು ಏನಾದ್ರೂ ನಾವು ರಾಜಣ್ಣನ ಬಗ್ಗೆ ಹೋರಾಟ ಮಾಡಿದ್ವಾ ಸದನದಲ್ಲಿ? ಇವರು ಹೇಗೆ ಅವತ್ತು ರಾಜಣ್ಣ ಬಿಜೆಪಿ ಹೋರಾಟಕ್ಕೂ JDS ಹೋರಾಟಕ್ಕೂ ಅದು ಬರ್ಲೇ ಇಲ್ಲ, ಪ್ರಶ್ನೆ ಬರ್ಲಿಲ್ಲ. ಹೈಕಮಾಂಡ್ ಕೇಳಿದ್ರು ರಾಜೀನಾಮೆ ಕೊಟ್ರು. ಇವತ್ತು ಅಷ್ಟೇ ಹೈಕಮಾಂಡ್ ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಇವರನ್ನ ದೆಹಲಿಗೆ ಇವತ್ತು ಏಕಾಂಗಿಯಾಗಿ ಇವತ್ತು ಹೋದ್ರು. ಯಾರು? ನಾಗೇಂದ್ರ. ಇವರು ಶಿವಕುಮಾರ್ ಹೋಗಿದ್ರಿ ಅಲ್ಲ, ಕೇಳ್ಕೊಳ್ಳಿ ರಮಕ್ಕಂಜಿ, ಇವರು 30 ಜನ ತೆಗೆದುಕೊಂಡು ಗಟ್ಟಿ ಮುಟ್ಟಾದ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗಿ ಬ್ಯಾಟಿಂಗ್ ಮಾಡಿದ್ರೆ ನಾನು ಕೊಡೋದೇ ಇಲ್ಲ ಅಂತ ಹೇಳಿದ್ರೆ ಅವತ್ತಿತ್ತು ರಾಜಕಾರಣ, ಅವತ್ತಿತ್ತು ಪೊಲಿಟಿಕಲ್ ಗೇಮ್. ಇವತ್ತು ನಾಗೇಂದ್ರ ಬಡಪಾಯಿ ಆಗಿರೋದಕ್ಕೆ, ಇವತ್ತು ಕಣ್ಣೀರ್ ಹಾಕಿರೋದಕ್ಕೆ ನೇರ ಕಾರಣ ಕಾಂಗ್ರೆಸ್ನ ಹೈಕಮಾಂಡ್. ಇವತ್ತು ಇಂಥ ಬಡವನಿಗೆ, ಇಂಥ ದೀನದಲಿತ ರಾಜೀನಾಮೆ ಕೊಡು ಅಂತ ಹೇಳಿದವರು ನೀವೇ. ಅದೇನೋ ಬೆಳಗ್ಗೆ ವಾಕಿಂಗ್ ಮಾಡ್ತೀವಿ ರಾಯಚೂರಿಂದ ಬಳ್ಳಾರಿಗೆ ಅಂತ ಹೇಳಿದವರು ನೀವೇ. ಈ ಕಾಂಗ್ರೆಸ್ ಹೈಕಮಾಂಡ್ ರಾಜೀನಾಮೆ ತಗೋತು ಅಂತ ತಿರ್ಗಾ ಅವ್ರ ಮೇಲೆ ಆಗ್ತಿದ್ರಲ್ಲ, ಯಾವ ತರ ಬರ್ಲಿ ಹೊರಗಡೆ? ನಾಗೇಂದ್ರನ ಹತ್ರ ಇವತ್ತು ಯಾಕೆ ಇವತ್ತು ನೀವ್ ಹೇಳಿದ್ರಲ್ಲ ಮನುವಾದ ಅಂತ, ಅವ್ರಿಗೆ ಮುಜುಗರ ಆಗ್ಬಾರ್ದು ಅಂತ ಕೊಟ್ಟೆ ನೀವು. ಮನುವಾದದ ಬಗ್ಗೆ ಸದನನ 3 ದಿನ ಮುಂಚೆನೆ ಮೊಟಕಾಗ ಮಾಡ್ಬಿಟ್ಟವ್ರು ನೀವು. ಸದನ ನಡೀತಾ ಇಲ್ಲ, ಪಾರ್ಟಿಗೆ ಮುಜುಗರ ಮಾಡ್ತಾ ಇದ್ದೀರಿ, ನನ್ನಿಂದ ಈ ತರ ಆಗ್ಬಾರ್ದು ರಾಜೀನಾಮೆ ಕೊಟ್ಟೆ ಅಂತ ಅವ್ರು ಹೇಳಿದ್ದಾರೆ.
ಬಂತಪ್ಪ 3 ವರ್ಷ ಕಣ್ಣೀರ್ ಹಾಕೊಂಡು ಸದನದಲ್ಲಿ 300 ಕ್ವಶನ್ಸ್ ಕೇಳಿದೀವಿ, ನೊಂದಿದೀವಿ. ಇವ್ರು ಒಂದೇ ಒಂದು ದಿನ ಸದನ ನಡೆಸಿ ಕ್ವಶನ್ ಕೇಳಿದಕ್ಕೆ ಒಂದು ನಾವ್ ಏನೇನ್ ಕೇಳಿದೀವಿ, ಇದೆ ಸ್ಪೀಕರ್ ಏನ್ ಮಾಡಿದ್ರು, ಏನಪ್ಪ ಬರ್ರಪ್ಪ ಕ್ವಶನ್ ಬರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಗುರುತಿನ ಕ್ವಶನ್ ಎಷ್ಟು ಕೇಳಿದ್ರಿ ಈ ಸಲ ನೀವು? ಬರ ಸರ್ ಒಂದ್ ಮಾತು ಹೇಳ ಸರ್, ಮಳೆ ಆಗ್ಲಿಲ್ಲ, ಎಷ್ಟು ಕ್ವಶನ್ ಕೇಳಿದ್ರಿ? ಇವತ್ತು ಬೇಡಕ್ಕೆ ಬೇಡ ಸರ್. ಚುಕ್ಕಿ ಗುರುತದೆಷ್ಟು, ಶೂನ್ಯ ವೇಳೆ ಪ್ರಸ್ತಾಪಗಳೆಷ್ಟು? ಹೌದಲ್ವ, ಬರ, ಮಳೆ ಇಲ್ಲ, ಕೆರೆ ಇಲ್ಲ, ಜಾನುವಾರು ಬಿತ್ತನೆ ಬೀಜ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇವತ್ತೇನು ಬಜೆಟ್ ಅಧಿವೇಶನ ಆಗುತ್ತೆ, ಅದಾದ್ಮೇಲೆ ಮಳೆಗಾಲದ ಅಧಿವೇಶನ, ಚಳಿಗಾಲದ ಅಧಿವೇಶನ, 3 ಅಧಿವೇಶನ ಆಗುತ್ತೆ. ಓದು ಸರಿ ಕೇಳಿರುವಂತ 300 ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಬಂದಿಲ್ಲ. ಇವ್ರ ಹತ್ರ ಬಾಯ್ ಬಿಡ್ಕೊಳ್ಳೋದ ಇವತ್ತು ಕ್ವಶನ್ಸ್ ಕೇಳಿಸ್ಕೊಂಡು ಏನ್ ಕೇಳಿ? ಸರಿ ನಾವು ಕ್ವಶನ್ಸ್ ಕೇಳಿದಕ್ಕೆ ಏನ್ ಉತ್ತರ ಕೊಟ್ಟಿದ್ದಾರೆ ಕೇಳಿ. ಕುಮಾರಸ್ವಾಮಿ ಅಲ್ಲೇನು ಕೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ? ಏನೇನು ಕ್ವಶನ್ ಕೇಳಿದ್ದಾರೆ ನಮ್ಮ ರಾಜ್ಯದ ಬಗ್ಗೆ? ಕುಮಾರಣ್ಣ MP ಮತ್ತು ಮಿನಿಸ್ಟ್ರು ನಮ್ಮ ರಾಜ್ಯಕ್ಕೆ ಏನೇನ್ ಬೇಕೆಲ್ಲ ಕೇಳಿದೀವಿ. ಏನು ಹೇಳಿ, ಒಂದು 5 ಟಾಪಿಕ್ ಹೇಳ್ರಿ, ಒಂದು ಒಳ್ಳೆ ಕಥೆ ಹೇಳ್ತಾರೆ. ದರ್ಶನ್ ನಂದು ಇಲ್ಲಿ ಯಾರಾದ್ರೂ ಕೇಳಿಸ್ಕೊಳ್ಳಿ. ದರ್ಶನ್ ಇಲ್ಲಿ ಅದು ದಿನೇಶ್ ಅವರಾಗ್ಲಿ, ಯದು ಆಗ್ಲಿ ಅಥವಾ ಮಹೇಶ್ ಆಗ್ಲಿ, ಇವರೆಲ್ಲ ಏನ್ ಕೇಳ್ತಾರೆ ಅಂದ್ರೆ, ಈಗ ಬಂತಪ್ಪ ಒಂದು ಹಗರಣ ಅಂತ ಆರೋಪ ಬಂದ್ಬಿಡ್ತು, ಒಬ್ಬ ಮನುಷ್ಯ ಸೂಸೈಡ್ ಮಾಡ್ಕೊಂಡ್ಬಿಟ್ಟ, ಬಂದ ತಕ್ಷಣ ನಾಗೇಂದ್ರ ರಾಜೀನಾಮೆ ತೊಗೊಂಡ್ರಿ, ಯಾಕೆ ತೊಗೊಂಡ್ರಿ? ಅವತ್ತೇನು ಅಪರಾಧಿ ಅಂತ ಕಾಂಗ್ರೆಸ್ ಕನ್ವಿನ್ಸ್ ಆಗ್ಬಿಟ್ಟಿತ್ತಾ? ಸಿದ್ದರಾಮಯ್ಯವ್ರು ಕನ್ವಿನ್ಸ್ ಆಗ್ಬಿಟ್ಟಿದ್ರೆ ಅವತ್ತು ಹೌದು ನಾಗೇಂದ್ರ ತಿಂದುಬಿಟ್ಟಿದ್ದಾನೆ ದುಡ್ಡು ಅಂತ ಹೇಳಿ ಕನ್ವಿನ್ಸ್ ಆಗಿದ್ದರೆ ಹೌದು ರಾಜೀನಾಮೆ ಕೊಡು ಅಂತ ಹೇಳಬೇಕು. ಸರಿ ಆಯಿತು, ರಾಜೀನಾಮೆ ಕೊಟ್ಟಾಯಿತು, ಎಲ್ಲ ಮುಗೀತು. ಯಾವುದೇ ಕೋರ್ಟಿಂದ ನಾಗೇಂದ್ರ ನಿರ್ದೋಷಿ, ಇದರಲ್ಲಿ ಅಪರಾಧಿ ಅಲ್ಲ, ತೀರ್ಪು ಬರದ ಹೊರತು ಈಗ ನೀವು ಮಿನಿಸ್ಟ್ರು ಮಾಡಿದ್ಯಾಕೆ, ಈ ಸದನ ಈ ಥರ ಹಾಳಾಗಿದ್ಯಾಕೆ, ಮತ್ತೀಗ ರಾಜೀನಾಮೆ ಕೊಟ್ಟರು ಅಂದರೆ ಮತ್ತೆ ಶಿವಕುಮಾರ್ ಅವರು ಕನ್ವಿನ್ಸ್ ಆದರು ಅಂತನಾ ಇವಾಗ? ಹೌದು ಈ ಮನುಷ್ಯ ತಪ್ಪು ಮಾಡಿಬಿಟ್ಟಿದ್ದಾನೆ, ಕನ್ವಿನ್ಸ್ ಆಗಿ ಈ ಥರ ರಾಜೀನಾಮೆ ಕೇಳಿರೋದಾ? ಸರ್, ಈಗ ನಾವು ಅಥವಾ ನೀವು ನಮ್ಮ ಕಲ್ಪನೆಯಲ್ಲಿ ನಾವೇನ್ ಬೇಕಿರೋ ಪ್ರಶ್ನೆಗಳನ್ನ ಕೇಳ್ಬೋದು, ಉತ್ತರಗಳನ್ನು ಕಲ್ಪನೆ ಅಲ್ಲ ರೀ, ವಾಸ್ತವ ಕಲ್ಪನೆಯಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ. ಅಷ್ಟೇ. ಯಾಕೆಂದ್ರೆ ಸತ್ಯ ನಾಗೇಂದ್ರರವರ ಮಾತೆ. ಆ ಮನುಷ್ಯ ಏನ್ ಹೇಳಿದ್ದಾರೆ ಅವತ್ತು ಅಷ್ಟೇ, ಸಿದ್ದರಾಮಯ್ಯನವ್ರು ಏನು ರಾಜೀನಾಮೆ ಕೊಡಪ್ಪ ಅಂತ ಹೇಳಿಲ್ಲ, ಹೈಕಮಾಂಡ್ ಹೇಳಿಲ್ಲ. ಅವತ್ತು ಅದೇ ಮಾತು ನುಡಿದಿದ್ದಾರೆ, ಇವತ್ತು ಅದೇ ಮಾತು ನುಡಿದಿದ್ದಾರೆ. ಪಕ್ಷಕ್ಕೋಸ್ಕರ ತನ್ನ ಹುದ್ದೆಯನ್ನ ತ್ಯಾಗ ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳ್ತಾ ಏನು ಯಾವುದೋ ಜವಾಬ್ದಾರಿ ಹೆಡ್ ಮಾಸ್ಟರ್ ಜವಾಬ್ದಾರಿ ಅಂತೇನೋ ಅಂದ್ರು. ಸ್ವಾಮಿ, ಇದೇ ಯಡಿಯೂರಪ್ಪನವರು ಹೆಡ್ ಮಾಸ್ಟರ್ ಆಗಿ ಏನೋ ಪರಪ್ಪನಾಗ್ರಹ ಏನೋ ತಿಹಾರ್ ಅಂದ್ರಲ್ಲ, ಪರಪ್ಪನಾಗ್ರಹಾರ ಜೈಲಿಗೆ ಹೋದವ್ರನ್ನ ಅದ್ಯಾವ ಮುಖ ಇಟ್ಕೊಂಡು ನೀವು ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಿದ್ರಿ ಅಂತ ಕೇಳ್ತಾ, ಕರ್ನಾಟಕದಲ್ಲಿ ನೀವು ರಾಜಕೀಯದಲ್ಲಿ ಏನು 17 ಜನನ್ನ ಕರ್ಕೊಂಡೋದ್ರಲ್ಲ, ಇವ್ರು ಈಶ್ವರಪ್ಪನವರು ಹೇಳಿದ್ದಾರೆ ಅವ್ರನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿದ್ವಿ, ಅವರಿಗೆ ನಾವೇ ದುಡ್ಡು ಕೊಟ್ಟು ಎಲೆಕ್ಷನ್ ನಿಲ್ಸಿದ್ವಿ ಅಂತಂದ್ರಲ್ಲ. ಇವರು ಅಧಿಕಾರಕ್ಕೆ ಬಂದಿರೋದೇ ಭ್ರಷ್ಟಾಚಾರ ವ್ಯಭಿಚಾರದಲ್ಲಿ ಅಂತ ಹೇಳ್ತಾ ಇನ್ನೊಂದು ಹೇಳ್ತಾ ಇದ್ರು. ನೀವೇನೋ ಕೇಳಿದ್ರಿ ಅಪ್ಪನ್ ಚೆಕ್ಕು ಸಿಗ್ನೇಚರ್ ಅಂತೇನೋ ಒಂದು ಬಾತ್ ಬಂತು, ಅದು ಬೇಡ ಸರ್. ಇವ್ರು ಯತ್ನಾಳ್ ಹೇಳಿದ್ದಾರೆ ರಾಜ್ಯಾಧ್ಯಕ್ಷ ಆಗೋದು 1000 ಕೋಟಿ ರೂಪಾಯಿ ಕೊಡ್ಬೇಕು ನಮ್ಮ ಪಕ್ಷದಲ್ಲಿ, ಆ ವಿರೋಧ ಪಕ್ಷ ನಾಯಕ ಆಗೋದು 1000 ಕೋಟಿ, ಮುಖ್ಯಮಂತ್ರಿ ಆಗೋದಕ್ಕೆ 2500 ಕೋಟಿ ರೂಪಾಯಿ ಅಂತ ನೇರವಾದಂತ ಆರೋಪ ಮಾಡಿದ್ದಾರೆ. ಹಾಗೂ ಮುಂದುವರೆದು ಇವತ್ತು SIT ಬಗ್ಗೆ ಏನು ಶಿವಕುಮಾರ್ ಅವರ SIT, ಸಿದ್ದರಾಮಯ್ಯನವರ SIT ಅಂದ್ರಲ್ಲ, ಹಿಂದೊಮ್ಮೆ ಯತ್ನಾಳ್ರನ್ನ ಐ ವಿಟ್ನೆಸ್ ಮಾಡ್ಕೊಂಡ್ಬಿಟ್ಟು 2500 ಕೋಟಿಗೆ ಒಳಗಡೆ ಹಾಕ್ಸಿ. ಫಸ್ಟ್ ಐ ವಿಟ್ನೆಸ್ ಮಾಡ್ಕೊಬಿಡಿ ಯತ್ನಾಳ್ರನ್ನ. 2500 ಕೋಟಿ ಯಾವ ಮುಖ್ಯಮಂತ್ರಿ ಸುಮ್ನೆ ಹೇಳ್ಬಾರ್ದಲ್ಲ. ನಿಮಿಷ ಇಲ್ಲಿಗೆ ಬರ್ತೀನಿ. 14 ಸೈಟ್ ಬಗ್ಗೆ ಇಡಿ ಬರುತ್ತೆ, ಅಥವಾ ಈ ವಾಲ್ಮೀಕಿ ವಿಚಾರಕ್ಕೆ ಇಡಿ ಬರುತ್ತೆ. 2500 ಕೋಟಿಯ ಆರೋಪ ಒಬ್ಬ ಸಾಂವಿಧಾನಿಕ ಹುದ್ದೆನಲ್ಲಿರುವ ಶಾಸಕ ಮಾಡಿದಾಗ ಈ ದೇಶದ IT ಇಡಿ CBI ಸತ್ತೋಗಿದೆ ಅಂತ ಪ್ರಶ್ನೆ ಮಾಡ್ತಾ ನೀವು ದೂರು ಕೊಟ್ರಾ? ಸರ್, ಒಂದೇ ಒಂದು ದೂರು ಈ ತರದ ಯತ್ನಾಳ್ ಹಿಂಗ್ ಹೇಳಿದ್ದಾರೆ, ಅದನ್ನ ಅಲ್ಲ ರೀ. ಈಗ ನಾಗೇಂದ್ರ ಹಿಂಗ್ ಮಾಡಿದ್ದಾರೆ ಅಂತ ಬಂದಾಗ BJP ಅವರು ಪಾದಯಾತ್ರೆ ಮಾಡ್ತೀವಿ ಅಂತ ಸದನವನ್ನ ಬ್ಲಾಕ್ ಮಾಡ್ಕೊಂಡ್ರು, ಪಾದಯಾತ್ರೆ ರಾಯಚೂರು ಟು ಬಳ್ಳಾರಿ ಮಾಡ್ತೀವಿ ಅಂದ್ರು. ಸರಿ, ನೀವು ಆತರ ಯತ್ನಾಳ್ ಹೇಳಿದಾಗ ಒಂದೇ ಒಂದು ಅರ್ಜಿ, ಒಂದು ಕಂಪ್ಲೇಂಟ್ ಹಾಕ್ಬಿಟ್ಟಿದ್ರೆ ಅದು ಕೇಸ್ ಮುಂದುವರಿತಿತ್ತು. ಇಡಿಗೆ ಒಂದು ಅರ್ಜಿ ಕೊಡ್ಬೇಕಾಗಿತ್ತು ನೀವು. ಸರ್, DK ಶಿವಕುಮಾರ್ ಅವರ ವಿಚಾರದಲ್ಲಿ ಯಾರು ಮೂಗರ್ಜಿ ಕೊಟ್ಟಿದ್ರು IT ಇಡಿಗೆ? ಉದಾಹರಣೆ, ಇವತ್ತು ಬೇರೆ ಬೇರೆ ಪಕ್ಷದವ್ರ ಮೇಲೆ IT ಇಡಿ ಟಾರ್ಚ್ ಹಾಕೊಂಡು ಹೋಗ್ತಾ ಇದಾರಲ್ಲ, ಯಾವ ಮೂಗರ್ಜಿ ಹೋಗಿದೆ? 14 ಸೈಟಿಗೆ ಇವ್ರು ಬಂದ್ರಲ್ಲ, ಯಾವುದೇ ಆರ್ಥಿಕ ಟ್ರಾನ್ಸಾಕ್ಷನ್ ಇಲ್ಲ. ಹೆಂಗೆ IT ಇಡಿ ಬಂತು ಕರ್ನಾಟಕಕ್ಕೆ? ಇವತ್ತು IT ಇಡಿಗೆ ಯಾವ ಪತ್ರ ಇಲ್ದಾನೆ ಬಂದು ಅಟ್ಯಾಕ್ ಮಾಡೋರ್ಗೆ ಯತ್ನಾಳ್ ಒಬ್ಬ ಶಾಸಕ ಅಂತ ಒಂದು ಪರಿಜ್ಞಾನ ಇದ್ದಿದ್ರೆ ನ್ಯಾಷನಲ್ ಮೀಡಿಯಾಕ್ಕೂ ಮಾತಾಡಿದಾರಲ್ಲ, ಯತ್ನಾಳ್ ಅರೆಸ್ಟ್ ಮಾಡ್ತೀವಿ ಅವ್ರು ಹೇಳಿದ್ರಲ್ಲಿ ಹುರುಳಿದ್ರೆ BJP ನಾಯಕರುಗಳನ್ನೆಲ್ಲ ಅರೆಸ್ಟ್ ಮಾಡ್ಲಿ. ಸರ್, ಇನ್ನೊಂದು ಕೊನೆಯದಾಗಿ ಹೇಳ್ತೀನಿ, SIT ಬಗ್ಗೆ ಮಾತಾಡಿದ್ರಲ್ಲ ಸರ್, ಹಿಂದೆ DK ರವಿ ಪ್ರಕರಣ, ಪರೇಶ್ ಮೇಸ್ತಾ ಪ್ರಕರಣ, ಸೊ ಹಾಗೆ ಇನ್ನೊಬ್ರು ಯಾರ್ದೋ ಒಂದು ಪ್ರಕರಣ ಬರ್ತದೆ, ಅವಾಗ SIT ಮಾಡಿದಾಗ ಇದೇ ತರ ಆರೋಪ ಮಾಡಿದ್ರು. CBI ಕೊಟ್ಬಿಡಿ, ಕೊಟ್ಟು ಅಲ್ವಾ? ರಿಪೋರ್ಟ್ ಏನ್ ಬಂತು? ಇವತ್ತು ನೀವು ಒಪ್ಕೊಳ್ಳಿ, ನಿಮ್ಮ IT ಇಡಿ CBI ನಿಮ್ಮ ಮನೆ ಕಾಯುವಂತ ಪದವನ್ನ ಬಳಸ್ಲಿಕ್ಕೆ ಹೋಗುದಿಲ್ಲ ಮಾಧ್ಯಮದಲ್ಲಿ ಕೂತ್ಕೊಂಡು ಏನಾಗಿದ್ದಾರೆ ಅಂತ. ಒಟ್ಟಾರೆಯಾಗಿ BJPನವ್ರದ್ದು ಒಂದು ಅರ್ಥ ಆಗಲ್ಲ. ರಾಜೀನಾಮೆ ಕೊಡ್ಲಿ ಯಾಕೆ ಕೊಟ್ರು ಮತ್ತೆ ಬೆಲ್ಲದವರು ಮುಂದುವರೆದು ಏನೋ ಕಳ್ಳ ಕತ್ಕೊಂಡ್ರು ಅಂತ
ಸ್ವಾಮಿ ನೀವು ಸಾಂವಿಧಾನಿಕ ಹುದ್ದೆನಲ್ಲಿರೋ ಶಾಸಕ, ನೀವು ಜಡ್ಜ್ ಅಲ್ಲ, ನೀವು ಕೋರ್ಟ್ ಅಲ್ಲ, ಇನ್ವೆಸ್ಟಿಗೇಷನ್ ಆಫೀಸರ್ ಅಲ್ಲ, ಹೆಂಗ್ರಿ ಒಬ್ರು ಶಾಸಕರನ್ನ ಕಳ್ಳ ಅಂತ ಪದವನ್ನು ಬಳಸ್ತೀರಾ? ಇದು ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸೆಲ್ PU ಕಾಲೇಜು ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. ಎಕ್ಸೆಲ್ PU ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದು ನಿರ್ವಿವಾದವಾಗಿ ಪ್ರತಿಪಕ್ಷಗಳ ಗೆಲುವಿದು ಅಂತ, ಪ್ರತಿಪಕ್ಷಗಳ ಹೋರಾಟದ ಗೆಲುವು. ಸದನವನ್ನು ಮಾಡಲಿಕ್ಕೆ ಬಿಡಲಿಲ್ಲ, ಬೇರೆ ವಿಚಾರ ಇತ್ತು, ಅದು ಇನ್ನೊಂದು ಭಾಗ ಅದು. ಆದರೆ ಒಂದು ಹೋರಾಟ ಆಗದೇ ಇದ್ದರೆ ಬಹುಶಃ ನೀವು ಗೆದ್ದಿರೋ ಮೊಟ್ಟ ಮೊದಲ ಜಯನ ಇದು. ಒಂದು ಮೂರು ವರ್ಷದ ಈ ಸರ್ಕಾರದ ಆಳ್ವಿಕೆ ಸಂದರ್ಭದಲ್ಲಿ ಗೆಲುವು ಅನ್ನೋ ವಿಚಾರ ಬಂದರೆ ಹಲವಾರು ಬಾರಿ ಹಲವಾರು ವಿಷಯಗಳನ್ನ ಬೈ ಎಲೆಕ್ಷನ್ ಬಿಟ್ಬಿಟ್ಟು, ಬೈ ಎಲೆಕ್ಷನ್ ಯಾವುದೂ ಗೆದ್ದಿಲ್ಲ ನೀವು. ಹೇಳಿದ್ದೀನಿ ಸರ್, ಹಲವಾರು ಬಾರಿ ಹಲವಾರು ವಿಷಯಗಳನ್ನ ಸದನದಲ್ಲಿ ತಗೊಂಡಿದಂಥದ್ದು, ಹೇಳಿದಂಥದ್ದು. ಆದರೆ ಈ ಸರ್ಕಾರ ಯಾವ ರೀತಿ ಉತ್ತರ ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು. ಹಲವಾರು ಬಾರಿ ಅರ್ಧಂಬರ್ಧ ಉತ್ತರ ಕೊಟ್ಟಿರುವಂಥದ್ದು. ಯಾಕಂದ್ರೆ ನೀವು ನಮ್ಗೆ ಹಲವಾರು ಬಾರಿ ಪ್ರಶ್ನೆಗಳು ಕೇಳ್ತಾ ಇದ್ರಿ, ಯಾವ್ದು ಲಾಜಿಕಲ್ ಎಂಡ್ ಅಂತ ಹೇಳ್ತಾ ಇದ್ರಿ. ಸೊ ಮೊದಲನೇ ಸತಿ ರಾಜೀನಾಮೆ ತಗೊಂಡಾಗೂ ಅದು ಒಂದು ಲಾಜಿಕಲ್ ಎಂಡನ್ನೇ. ಆದ್ರೆ ಇವಾಗ ಮತ್ತೆ ಅದೇ ಎಪಿಸೋಡ್ ಕಂಟಿನ್ಯೂ ಆಗಿ ಸೆಕೆಂಡ್ ಎಪಿಸೋಡ್ ಇದು ಒಂದು ಲಾಜಿಕಲ್ ಎಂಡನ್ನೇ. ಸೊ ಇದನ್ನ ಒಂದು ಪಕ್ಷವಾಗಿ ಗೆಲುವು ಅಂತ ಹೇಳೋದಕ್ಕಿಂತ ಒಂದು ಜನರ ಗೆಲುವು ಸರ್. ಯಾವ ಜನರದ್ದು ಶೋಷಿತವಾಗಿ ಅವ್ರು ಬಂದಿದ್ದಾರೆ, ದಲಿತ ಅಂತ ಹೇಳ್ಕೊಂಡು ಅವ್ರ ಮತವನ್ನು ಕೇಳ್ಕೊಂಡ್ಕೊಂಡು ಗಂಗಾ ಕಲ್ಯಾಣ ಯೋಜನೆ ಸರ್, ಒಂದು ಕ್ಷೇತ್ರಕ್ಕೆ ಒಂದೇ ಒಂದು ಬಾವಿ ತೋಡಕಂತ ಕೊಡ್ತಾರೆ. ಅದರಲ್ಲಿ 187 ಕೋಟಿನಲ್ಲಿ 23 ಕೋಟಿ ಗಂಗಾ ಕಲ್ಯಾಣ ಯೋಜನೆದು, ಅದ್ರಲ್ಲಿ ಇದ್ದಿದ್ದಂಥದ್ದು. ಅದನ್ನು ಇದು ಮಾಡಿದ್ದಾರೆ ಅಂದ್ರೆ ಜನರು ಹೇಳ್ತಾರೆ, ಜನರು ಮುಗ್ಧರಿದ್ದಾರೆ. ಅದೇ ಮುಗ್ಧ ಜನರನ್ನ ಆರಿಸಿ ಬಂದಂತ ತಾವು ಅದೇ ಮುಗ್ಧ ಜನರ ದುಡ್ಡನ್ನು ಹಾಳು ಮಾಡಿ ಇಡೀ ರಾಜ್ಯ ನೋಡಿದೆ ಸರ್ ಅದಲ್ಲಿ. ಬಿಕಾಸ್ ತಮ್ಮ ಆತ್ಮಸಾಕ್ಷಿಗೆ ತಾವೇ ತಿಳ್ಕೊಬೇಕಾಗತ್ತೆ, ಏನೋ ಇವರು ವಿಪಕ್ಷ ಎಲ್ಲ ಕುತಂತ್ರ ಮಾಡಿ ಅಂತ. ನೀನ್ ಕುತಂತ್ರ ಮಾಡಿದಂಥದ್ದು, ಕುತಂತ್ರ ಮಾಡಿ ನಡೆದಂಥದ್ದು ಜನ ಜಗಜ್ಜಾಹೀರಾಗಿ ನೋಡಿದ್ದಾರೆ ಅದಲ್ಲಿ. ಮತ್ತೆ ಇವ್ರು ಹೇಳ್ತಾ ಇದ್ರು ಸಂವಿಧಾನಿಕ ಹುದ್ದೆ ಇದ್ದವ್ರನ್ನ ಯಾಕೆ ಹಿಂಗೇನೋ ಕೈತಾರಂತ. ಇದೇ ಮುಖ್ಯಮಂತ್ರಿಗಳು ಪ್ರತಿಭಟನೆ ಮಾಡ್ತಾ ಇರೋರ್ನ ಗೂಂಡಾ ಅಂತ ಕರೆದ್ರು. ಅವ್ರಿಗೆ ಪ್ರತಿಪಕ್ಷದ ನಾಯಕರು ಸಂವಿಧಾನಿಕ ಹುದ್ದೆ ಅಲ್ವಾ? ಇದೇ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕನ ಶಾಡೋ CM ಅಂತ ಹೇಳ್ತಾ ಇದ್ದರು, ಇದು ಸಂವಿಧಾನಿಕ ಹುದ್ದೆ ಅಲ್ವಾ? ಯಾಕೆ ಶಿವಕುಮಾರ್ ಮೇಲೆ ಇಡಿ ಇವರು ಬಂದ್ರು? ಸ್ವಾಮಿ, ಇಡಿ ಅವ್ರಿಗೊಂದು ಲೆಕ್ಕ ಬೇಕಾಗಿತ್ತು. ನೀವು ಸಾಮಾನ್ಯ ಪ್ರಜೆ, ಸಾಮಾನ್ಯ ಕುಟುಂಬದಿಂದ 3 ಎಕರೆ ತಮ್ಮ ಪಿತಾಜಿ ಆಸ್ತಿ ಇದ್ದಿದ್ದಂಥದ್ದು ಇವತ್ತು 1400 ಕೋಟಿ ಆಯ್ತಲ್ಲ. ಕನಕಪುರದಲ್ಲಿ ಯಾವ ಬೆಳೆ ಬೆಳೆದ್ರಿ, ಯಾವ ಬೆಳೆಗಳನ್ನು ಮಿಶ್ರಿತ ಬೆಳೆ ಬೆಳೆದ್ರಿ, ಯಾವ ಕಮರ್ಷಿಯಲ್ ಕ್ರಾಪ್ ಬೆಳೆದ್ರಿ, ಯಾವ ಬಂಡೆ ಹೊಡೆದ್ರಿ, ಯಾವ ಮಂಡೆಗಳು ಹೊಡೆದ್ರಿ? ಅಡಿಕೆ ಬೆಳೆದು ಇಷ್ಟ ಆಗ್ಬಿಟ್ರೆ ಅವರು ಉತ್ತರ ಹೇಳ್ತಾರೆ. ಸೈಕಲ್ ಇಂದ ಅದಕ್ಕೆ ಕೇಳಿದಾಗ ಅವ್ರು ಹೇಳ್ತಾರೆ, ನಾನು ಬಿಸ್ನೆಸ್ ಮೆನ್ನು, ನಾನು ಎಜುಕೇಶನ್ ಇಷ್ಟು, ನಾನು ಅದು ಮಾಡಿದ್ದೀನಿ, ಕಂಪ್ನಿ ಮಾಡಿ ಹೇಳ್ತಾರೆ. ಕೇಸ್ಗಳು ಆಗಿದೆ. ಈಗಲ್ಟನ್ನಿಂದ ಬಂದೆಲ್ಲ ಕರ್ಕೊಂಡು ಹೋದ್ರಲ್ರಿ, ಒಳ್ಳೆ ಕಥೆ ಆಯ್ತಲ್ಲ. ನಿಮ್ದು ಈ ಶಿವಕುಮಾರ್ ಬಿಟ್ಬಿಟ್ಟಿದ್ದಾರೆ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ಅವ್ರನ್ನ? ಸರ್, ಈಗ ಕಾನೂನ್ನ ಇದು ಇಟ್ಸ್ ಎ ಲಾಂಗ್ ಆರ್ಮ್ ಸರ್. ಇಲ್ಲಿ ಅದು ಯಾವತ್ತಿದ್ರು ಅದು ತಗೊಳ್ಳೋದು, ಆ ಪೋಸ್ಟ್ ತಗೊಂಡೇ ತಗೊಳ್ಳೋದು. ಲಂಬಾ ಹೋತಾ ಹೈ, ಬಹುತ್ ಲಂಬಾ ಹೋತಾ ಹೈ ಸರ್. ಇವ್ರೇನೇ ಹೇಳ್ಬೋದು ಅನ್ನಂತದಲ್ಲಿ ಇವತ್ತು ಪ್ರತಿಪಕ್ಷದ ಹೋರಾಟಕ್ಕೆ ಆಡಳಿತ ಪಕ್ಷ ಮಣಿಯಿತು. ಪಾದಯಾತ್ರೆ ಸರ್, ಯಾವಾಗ ಪಾದಯಾತ್ರೆ ಮಾಡಿದೀವಿ, ಮೊದಲನೇ ಮೈಸೂರು ಪಾದಯಾತ್ರೆ ಮಾಡಿದಾಗ ಆ ಮುಖ್ಯಮಂತ್ರಿ 14 ಸೈಟ್ ವಾಪಸ್ ಕೊಟ್ಟಿದ್ದಂತದ್ದಾಯ್ತು, ರಾಜೀನಾಮೆ ನಾಗೇಂದ್ರ ಕೊಟ್ಟಿದ್ದಾಯ್ತು. ಇವ್ರು ಬಂದಿನ 2 ತಿಂಗಳಾಗಿಲ್ಲ ಸರ್. ಇಲ್ಲಿ ಇನ್ನ ಫಾರ್ಮಲ್ ಎಂತದೂ ಇಲ್ಲ. ಮಂತ್ರಿ ಮಂಡಲ ರಚನೆ ಮಾಡಕ್ಕೆ 2 ತಿಂಗಳು. ಡೆಲ್ಲಿಗೆ 100 ಟ್ರಿಪ್ಸ್ ಆಗೋಯ್ತು ಸರ್. ಇವ್ರು ಸರ್ಕಾರಕ್ಕೆ 100 ಡೇಸ್ ಆಗಿಲ್ಲ, ಡೆಲ್ಲಿಗೆ 100 ಟ್ರಿಪ್ಸ್ ಆಗೋಯ್ತು. ಅದ್ರ ಬೇಗ 1 ವಿಕೆಟ್, ನೋ ಲಾಸ್. 1 ವಿಕೆಟ್ ಫಾರ್ ನೋ ಲಾಸ್. ಏನು ಇದೇ ಇಲ್ದಿರ ನೋ ಲಾಸ್ ತರ. ಈ ತರದ್ ಇರ್ಬೇಕಾದಾಗ ಯಾವ ಹೈಕಮಾಂಡ್, ಯಾವ ಮುಖ್ಯಮಂತ್ರಿ, ಯಾವ ಮಂತ್ರಿ ಮಂಡಲ, ಮತ್ತೆ ಮುಜುಗರ ಇವ್ರನ್ನ ಯಾವತ್ತು ಮಂತ್ರಿ ಮಂಡಲಕ್ಕೆ ಹೆಸರು ಸೂಚಿಸಿದ್ರೋ ಅವತ್ತೇ ಮುಜುಗರ ಈ ಸರ್ಕಾರಕ್ಕೆ, ಅವತ್ತೇ ಮುಜುಗರ. ರಾಮನುಂಡಿ ಕಳ್ತನ ಮಾಡಿರೋ ಪಕ್ಷದವ್ರು ರಾಮನ ಹೆಸರು ಹೇಳಕ್ಕೆ ಲಾಯಕ್ಕಿಲ್ಲ ನೀವು. ರಾಮನ ಅಮಿತ್ ಶಾ ಯೋಗಿ ತಲೆದಂಡ, ರಾಮನುಂಡಿ ಕಳ್ರು ಇವರು, ಪರಶುರಾಮನ ಮೂರ್ತಿಯ ಕಳ್ರು ಇವರು. ಇವರಿಗೆ ದೇವರ ಹೆಸರು ರಾಜಕೀಯ ಮಾಡ್ತಾರೆ, ಹುಂಡಿ ಕಳ್ರು ಬಂದು ನೀತಿ ಪ್ರಕಟಿಸ್ತಾರೆ. ತಕ್ಷಣ ನೋಡಿ ಸರ್, ಯಾವ ತರ ಫ್ಲಕ್ಚುಯೇಷನ್ಸ್ ಇದೆ. ಫ್ಲಕ್ಚುಯೇಷನ್ಸ್, ಎಲೆಕ್ಟ್ರಿಕಲ್ ಫ್ಲಕ್ಚುಯೇಷನ್ಸ್. ನಾಗೇಂದ್ರ ಅಂದ್ರೆ ಫ್ಲಕ್ಚುಯೇಷನ್ಸ್, ನಾಗೇಂದ್ರ ಅಂದ್ರೆ DK ಶಿವಕುಮಾರ್ ಫ್ಲಕ್ಚುಯೇಷನ್ಸ್ ನಿಂತಿದೆ. ಅಲ್ಲಿ ಕರೆಂಟ್ DK ಆಫ್ ಆಗಿದೆ. ಮುಂದಕ್ಕೆ ಸರ್ಕಾರ ಮಾಡೋದು ನೋಡ್ರಿ. ನಿಮ್ಮ ಮಾಜಿ ಮೈತ್ರಿ ಪಕ್ಷದಲ್ಲಿ ಒಂದು ರಾಜೀನಾಮೆ ಮಾಹಿತಿ ಹೋಯ್ತು ದಿನೇಶ್ ಜಿ. ನಿಮ್ಮ ಮಾಜಿ ಮೈತ್ರಿ ಪಕ್ಷದವರು ಮಾಜಿನ ಇನ್ನು ಅಲ್ಲಿ ಇದ್ದೀರಾ ನೀವು? ಇನ್ನು ಒಕ್ಕೂಟದಲ್ಲಿ ಇದ್ದೀರಾ? ಕರೆಕ್ಟಾಗಿ ಹೇಳ್ಬೇಕು. ಈಗ ಒಕ್ಕೂಟದಲ್ಲಿ ಇದ್ದೀರಾ ಇಲ್ವಾ? ಇಲ್ಲ ಸರ್, ಇಂಡಿಯಾ ಒಕ್ಕೂಟದಲ್ಲಿ ಇಲ್ಲ. ಗೆಲುವಾದಾಗ ಒಕ್ಕೂಟದಲ್ಲಿ, ಸೋಲಾದಾಗ ಅವ್ರ ಪ್ರಶ್ನೆ ಕೇಳ್ರಿ. ಇವತ್ತು ನಾವು ಒಕ್ಕೂಟದಲ್ಲಿ ಇಲ್ಲ. ಇವರು ಯಾವಾಗ ದೆಹಲಿ ಎಲೆಕ್ಷನ್ ಅಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸಿ ಕ್ಯಾಂಡಿಡೇಟ್ ಹಾಕಿದ್ರು ಅವತ್ತಿಂದಾನೇ ನಾವು ಆಚೆ ಬಂದ್ಬಿಟ್ಟು. ಯಾಕಂದ್ರೆ ಇವತ್ತು ನಾನೇ ಹೇಳ್ಬಿಡ್ತೀನಿ, ಬಿಜೆಪಿ JDS ಹೊಂದಾಣಿಕೆ
ನಿಮ್ಗೆ ಕಾಂಗ್ರೆಸ್ ಬಿಜೆಪಿ ಹೊಂದಾಣಿಕೆ ಚೆನ್ನಾಗಿದೆ. ನಾನು ಹೇಳೋದು ಅಷ್ಟು ತುಂಬಾ ಅನ್ಯೋನ್ಯವಾದ ಹೊಂದಾಣಿಕೆ ಇದೆ. ಈಗ ಬಳ್ಳಾರಿ ಬೆಳಗಾವಿಲಿ DCC ಬ್ಯಾಂಕಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಇವರೇ ಇರೋದು. JDS ಅವರು ಇಲ್ಲ ಅಲ್ಲಿ ಅಧ್ಯಕ್ಷರು, ಬಿಜೆಪಿ ಅವರು ಉಪಾಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಪಂಚಾಯತಿ ಮಟ್ಟ ತಾಲೂಕು ಸರ್, ಪಂಚಾಯತಿ ಮಟ್ಟ ಅವೆಲ್ಲ ಆಗ್ತವ್ರೆ. 6,000 ಕೋಟಿ. ಅದನ್ನ ತಂದು ಸರ್, ನೀವು, ಒಬ್ಬ MLA ಪಾರ್ಲಿಮೆಂಟ್ಗೆ ಇರೋದು, ಒಬ್ಬ MLA ಇರೋದು, ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೇಳಿಸ್ಕೊಳ್ಳಿ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಸಾವಿರ ಹೊಂದಾಣಿಕೆ ಇರ್ತಾವಲ್ಲ. ಕಾಂಗ್ರೆಸ್ ಬಿಜೆಪಿ ಬಾಯಿ ಅಂತ ಯಾಕೆ serious ನಾವ್ ತಗೊಳ್ಳಲ್ಲ? ನಾವ್ ಎಲ್ಲೂ ನಾವ್ ಯಾವ್ದೇ ಒಂದು ಮುನ್ಸಿಪಾಲಿಟಿಲೂ ಹೊಂದಾಣಿಕೆ ಇಲ್ಲ. ಗೆದ್ಬಿಟ್ಟು ಬಂದು ನಾವು ಒಂದೇ Okay, ಹಾ. ಒಂದೇ ಒಂದು ಮುನ್ಸಿಪಾಲಿಟಿಲೂ ಹೊಂದಾಣಿಕೆ ಇಲ್ಲ. ಇವ್ರು ದೇಶದಲ್ಲಿ at least ಅರವಿಂದ್ ಕೇಜ್ರಿವಾಲ್ ಮುನ್ಸಿಪಾಲಿಟಿ ಇಲ್ಲ ಅಂತಾರೆ ಅವರು. ನೀವು ಮುನ್ಸಿಪಾಲಿಟಿ ಗೆದ್ದೇ ಇಲ್ಲ ಅಂತಾರೆ. ಹೊಂದಾಣಿಕೆ ನೀವು ಆಗವ್ರೆ. ಮುನ್ಸಿಪಾಲಿಟಿಲಿ ಒಬ್ಬ ಕಾರ್ಪೊರೇಟರ್ ಗೆದ್ದಿಲ್ಲ ನೀವು ಅಂತ ಅವ್ರು. ನೀವು ಅಯ್ಯೋ ನೀವು ಒಂದು ಹೇಳ್ತೀರಾ, ಅವರೊಂದು ಹೇಳ್ತಾರೆ. ಸರಿ ಸರಿ. ಚುನಾವಣೆ ಮಾಡ್ಲಿಕ್ಕೆ ಥ್ಯಾಂಕ್ ಯು ಮಹೇಶ್ ಗೌಡ್ರೆ, ಥ್ಯಾಂಕ್ ಯು ದರ್ಶನ್, ಥ್ಯಾಂಕ್ ಯು ದಿನೇಶ್ ಜಿ, ಥ್ಯಾಂಕ್ ಯು ಯದುಕುಮಾರ್ ಗೌಡ್ರೆ. ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡಿದಿರಿ. ಪ್ರತಿಪಕ್ಷಗಳ ಹೋರಾಟಕ್ಕೆ ಒಂದು ಸಚಿವ ಸ್ಥಾನಕ್ಕೆ ಇದೀಗ ರಾಜೀನಾಮೆ ಅಂತೂ ಹೊರಬಿದ್ದಿದೆ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಹತ್ತು ಕರೆದು ರಾಜೀನಾಮೆ ಕೊಟ್ಟಿದ್ದಾರೆ. ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ನಾನು ರೆಡಿ ಇದ್ದೀನಿ ಅಂತ ಹೇಳಿದಾಗ ಅರವಿಂದ್ ಬೆಲ್ಲದ್ರನ್ನ ಮಾತನಾಡಿಸ್ದಾಗ ಕೂಡ ಕೇಳ್ಕೊಳ್ಳಿ ಫಸ್ಟು, ಅದಕ್ಕೂ ರಾಜೀನಾಮೆ ಕೊಟ್ಟುಬಿಡಲಿ, ಆಮೇಲೆ ಉಳಿದ ಕತೆ ಆಮೇಲೆ ಮಾತಾಡೋಣ ಅಂತ ಕೂಡ ಆ ಒಂದು ವಿಚಾರಕ್ಕೂ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರ ಹೇಗೆ ಬೆಳವಣಿಗೆ ಪಡ್ಕೊಳ್ಳುತ್ತೆ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.